ನಮಸ್ಕಾರ ವೀಕ್ಷಕರು, ಎಲ್ಲರಿಗೂ DSRC ವ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಲಾಸ್ಟ್ ವಿಡಿಯೋಸಲ್ಲಿ ನಿಮಗೆ ಜೈಂಟ್ ಬ್ರೀಡ್ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದೆ ಗುರು. ಯಾವುದು ಅರ್ಲಿ ಕ್ವಿನ್ ಆ ಥರದ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದೆ. ಆದರೆ ಇವತ್ತು ನಾನು ನಿಮಗೆ ಎಕ್ಸಾಟಿಕ್ ಡಾಗ್ ಬ್ರೀಡ್ಸ್ ಬಗ್ಗೆ ಯಾವುದಾದ್ರು ಹೇಳೋದು ಕೇನ್ ಕಾರ್ಸೋ, ಡೋಗೋ ಅರ್ಜೆಂಟಿನಾ, ಅಮೆರಿಕನ್ ಬುಲ್ಲಿ, ಬೋರ್ಬೆಲ್, ಈ ಥರ ನಿಮಗೆ ಡಿಫ್ರೆಂಟ್ ಆಗಿರೋ ಎಕ್ಸಾಟಿಕ್ ಡಾಗ್ಸ್ ಗುರು. ಆ್ಯಕ್ಚುಲಿ ನಾನು ಇದೇ ಮೊದಲನೇ ಬಾರಿಗೆ ನೋಡ್ತಾ ಇರೋದು. ಆ್ಯಕ್ಚುಲಿ ಬನ್ನಿ ಯಾವ ಥರ ಅದನ್ನ ಮೇಂಟೈನ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಓನರ್ ಮಾತಾಡ್ಸೋಣ ಬನ್ನಿ. ಹಾಯ್ ಸರ್. ಹಲೋ ಸರ್. ಸರ್ ಮೊದಲನೇದಾಗಿ ನೀವು ಇಂಟ್ರಡಕ್ಷನ್ ಮಾಡ್ಕೊಡಿ ನಮಗೆ. ನನ್ನ ಹೆಸರು ತಿಮ್ಮತಿ ಸ್ಯಾಂಡಿ ಅಂತ ಹೇಳಿ ಬ್ಯಾಂಗ್ಳೂರಲ್ಲಿದೆ. ಬ್ಯಾಂಗ್ಳೂರು MS ಪಾಳ್ಯಲ್ಲಿದ್ದೀನಿ. ನಿಯರ್ ಬೈ ಲೊಕೇಶನ್ಸ್ ಬಂದು ಸಂಭ್ರಮ್ ಕಾಲೇಜು ಮತ್ತು ಕಸಿಪುರ್ ರೆಸ್ಟೋರೆಂಟ್ ಇದೆ. ಸೊ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ಬ್ರೀಡ್ಸ್ ಬಂದು 5 ಬ್ರೀಡ್ ತೋರಿಸ್ತೀನಿ. ಅದಕ್ಕೆ ಮುಂಚೆ ನನ್ನ ಕೆನಲ್ ನೇಮ್ ಬಂದು ಕ್ಯಾಂಡಿಮ್ಯಾಕ್ಸ್ ಅಂತ ಹೇಳಿ. ಸೊ ನನ್ನ ಫೇಸ್ಬುಕ್ ಪ್ರೊಫೈಲ್ ಹೆಸರು ಬಂದು ತಿಮ್ಮತಿ ಸ್ಯಾಂಡಿ ಅಂತ ಇರುತ್ತೆ. ಇನ್ಸ್ಟಾಗ್ರಾಮಲ್ಲೂ ತಿಮ್ಮತಿ ಸ್ಯಾಂಡಿ ಅಂತ ಇರುತ್ತೆ. ಸೊ ಇನ್ಸ್ಟಾಗ್ರಾಮಲ್ಲಿ ಕೆನಲ್ ಪೇಜ್ ಒಂದು ಕ್ಯಾಂಡಿಮ್ಯಾಕ್ಸ್ ಅಂತ ಇರುತ್ತೆ. ಕ್ಯಾಂಡಿ ಮ್ಯಾಕ್ಸ್ ಅಲ್ಲ, ಇಟ್ಸ್ ಕ್ಯಾಂಡಿ ಮ್ಯಾಕ್ಸ್, CANDYMAKZ ಅಂತ ಬರುತ್ತೆ. ಸೊ ಏನಾದರೂ ನಿಮಗೆ ರಿಕ್ವೈರ್ಮೆಂಟ್ಸ್ ಇತ್ತಂದರೆ ಯು ಕ್ಯಾನ್ ಗೆಟ್ ಇನ್ ಟಚ್ ವಿತ್ ಮೀ ಆನ್ ದಟ್. ಇವತ್ತು ನಾನು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇರೋದು 5 ಬ್ರೀಡ್ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಬ್ರೀಡ್ ಬಂದು ಡೋಗೋ ಅರ್ಜೆಂಟಿನೋ, ಆ್ಯಂಡ್ ದೆನ್ ಸೆಕೆಂಡ್ ಬ್ರೀಡ್ ಬಂದು ಬೋರ್ಬಲ್ಲು, ಥರ್ಡ್ ಬಂದು ಪ್ರಸಾಕ್ನಾರಿಯೋ, ಫೋರ್ತು ಅಮೆರಿಕನ್ ಬುಲ್ಲಿ XXL, ಫಿಫ್ತ್ ಬಂದು ಕಾನಿ ಕೋರ್ಸಸ್ ಪ್ರೆಸೆಂಟ್ ಮಾಡ್ತೇನೆ ನಿಮಗೆ. ಸೊ ಈಗ ನಾವು ಪ್ರೆಸೆಂಟ್ ಮಾಡ್ತಾ ಇರೋದು ಬಂದು ಬ್ರೀಡ್ ಹೆಸರು ಡೋಗೋ ಅರ್ಜೆಂಟಿನೋ ಅಂತ ಹೇಳಿ. ಓಕೆ. ಸೊ ದಿಸ್ ಇಸ್ ಕಾಲ್ಡ್ ಎಸ್ ಅರ್ಜೆಂಟಿನನ್ ಮಾಸ್ಟಿಫ್ ಅಂತ ಹೇಳ್ತಾರೆ. ಓಕೆ. ದೀಸ್ ಆರ್ ವೈಲ್ಡ್ ಬೋರ್ ಹಂಟರ್ಸ್ ಡಾಗ್ಸ್. ಸೊ ಪ್ಲಸ್ ಪ್ರಾಪರ್ಟಿ ಗಾರ್ಡಿಂಗ್ ಪರ್ಪಸ್ ಎಲ್ಲದೂ ಮಲ್ಟಿಪರ್ಪಸ್ ಯೂಸ್ ಮಾಡ್ತಾರೆ. ಸೊ ದೇ ಆರ್ ವೆರಿ ಗುಡ್ ಡಾಗ್ಸ್. ಓಕೆ. ಬೇರೆ ಯಾವ ಥರ ಬ್ರೀಡ್ ಸಿಗುತ್ತೆ ಸರ್ ನಿಮ್ಮ ಹತ್ರ? ಬೇರೆ ನನ್ನ ಹತ್ರ ಇನ್ನೂ ಕಾನಿ ಕೋರ್ಸೋಸ್ ಇದೆ. ಓಕೆ. ಸೊ ಪ್ರಸಾಕ್ನಾರಿಯೋ ಇದೆ. ಓಕೆ. ಕಾನಿ ಕೋರ್ಸೋ ಇಸ್ ಇಟಾಲಿಯನ್ ಮಾಸ್ಟಿಫ್. ಓಕೆ. ಪ್ರಸಾಕ್ನಾರಿಯೋ ಇಸ್ ಕೆನರಿಯನ್ ಮಾಸ್ಟಿಫ್. ಸೊ ಬೋರ್ಬಲ್ ಇದೆ, ಸೌತ್ ಆಫ್ರಿಕನ್ ಮಾಸ್ಟಿಫ್, ಲೈನ್ ಹಂಟಿಂಗ್ ಡಾಗ್ಸು. ಅದು ಬಿಟ್ಟರೆ ಇನ್ನೂ ಅಮೆರಿಕನ್ ಬುಲ್ಲಿ XXL ಇದ್ದಾವೆ. ಓಕೆ. ಸೊ ಇಷ್ಟು ಟೋಟಲ್ 5 ಬ್ರೀಡ್ಸ್ ಇದೆ. ಓಕೆ. ಎಷ್ಟು ವರ್ಷದಿಂದ ಮಾಡ್ತಾರೆ ಸರ್ ಈ ಬ್ರೀಡಿಂಗ್ ನೀವು? ಬ್ರೀಡಿಂಗ್ ಆಲ್ಮೋಸ್ಟ್ ಇದು 17th ಇಯರ್, ಬಟ್ ಫುಲ್ ಫ್ಲೆಡ್ಜಲ್ಲಿ ಮಾಡ್ತಾ ಇರೋದು. ಆ್ಯಕ್ಚುಲಿ ನೀವು ಮಾಡೋದು ಬೇರೆ ಎಕ್ಸಾಟಿಕ್ ವೆರಿ ಜೈಂಟ್ ಬ್ರೀಡ್ಸ್ ಮಾತ್ರ. ಓಕೆ. ಯಾಕೆ ಚಿಕ್ಕ ಪುಟ್ಟದ್ದು ಮಾಡಲ್ಲ? ಚಿಕ್ಕ ಪುಟ್ಟದ್ದು ಮಾಡಲ್ಲ ಅಂದರೆ ಈ ಜೈಂಟ್ ಬ್ರೀಡ್ಸ್ ಮೇಲೆ ಒಂದು ಕ್ರೇಜ್ ಅನ್ನೋದಕ್ಕಿಂತ ಒಂದು ಸ್ಪೆಷಲ್ ಲವ್. ಓಕೆ. ಜೈಂಟ್ ಬ್ರೀಡ್ಸ್ ನಾನು ಫಸ್ಟ್ ಸ್ಟಾರ್ಟಿಂಗ್ ಮಾಡಿದಾಗಿಂದನೂ ಈ ಥರ ಬ್ರೀಡ್ಸ್ನ ನಾನು ಅಟ್ಲೀಸ್ಟ್ ಒನ್ ಆರ್ ದಿ ಅದರ್ ಡೇ ನಾನು ಕೊಂಡ್ಕೊಬೇಕು ಅನ್ನೋ ಆಸೆ ಇತ್ತು. ಓಕೆ. ಸೊ ಹಾಗಾಗಿ ಐ ಸ್ಟಾರ್ಟೆಡ್ ವಿತ್ ಆಲ್ ದ ಜೈಂಟ್ ಬ್ರೀಡ್ಸ್. ಓಕೆ. ಓಕೆ. ಇದು ಚಾಂಪಿಯನ್ ಅಂತ ಹೇಳಿದ್ರ ಸರ್ ಇದನ್ನು? ಹೌದು. ಇವನ ಹೆಸರು ಬಂದು ಡ್ರೋಗೋ ಅಂತ ಹೇಳಿ. ಓಕೆ. ಸೊ ಈಗ ಲಾಸ್ಟ್ ಬೆಲ್ಗಮ್ ಶೋಲು ಮತ್ತು ಚೆನ್ನೈ ಶೋಲು ಟೈಟಲ್ ಕಂಪ್ಲೀಟ್ ಮಾಡಿದ. ಓಕೆ. ಸೊ ಈಸ್ ಅಫಿಷಿಯಲಿ ಇಸ್ ಇಂಡಿಯನ್ ಚಾಂಪಿಯನ್ ನಾವು. ಓಕೆ. ದಿ ಬೆಸ್ಟ್ ಮೇಲ್ ಇನ್ ಸೌತ್ ಇಂಡಿಯಾ ನನಗೆ ಗೊತ್ತಿರೋದು. ಸುಮಾರು ಡಾಗ್ಸ್ ಇದ್ದಾವೆ, ಬಟ್ ಇದ್ರೂ ಐ ಕ್ಯಾನ್ ಸೇ ಈಸ್ ಒನ್ ಆಫ್ ದಿ ಬೆಸ್ಟ್ ಡಾಗ್ ಅಂತ. ಕಂಪ್ಯಾರಿಸನ್ ಬೇರೆದಕ್ಕೆ ಬೆಸ್ಟ್ ಅಂತ ಹೇಳ್ತೀರಾ ಮಾಡಿದಾಗ. ಸೊ ಈಸ್ ಒನ್ ಆಫ್ ದಿ ಬೆಸ್ಟ್ ಕ್ವಾಲಿಟಿ ಅಂತಾನು ಹೇಳಿ. ಓಕೆ ಸರ್. ಇದೆಲ್ಲ ಆ್ಯಕ್ಚುಲಿ ನಾರ್ಮಲ್ ಮನೇಲಿ ಸಾಕೋಬೋದಾ ಇದೆಲ್ಲ, ಅಥವಾ ಏನಾದರೂ ಸ್ಪೇಸಸ್ ಇರಬೇಕಾ ಜಾಸ್ತಿ? ಏನಾದರೂ ಸ್ಪೇಸಸ್ ಬೇಕು ಸರ್, ಯಾಕಂದರೆ ನಾವು ಮನೇಲಿ ಏನೇ ಇದ್ರೂ ಅವ್ರಿಗೆ ರಿಕ್ವೈರ್ಡ್ ಸ್ಪೇಸ್ ಕೊಟ್ಟರೆ ಅವುಗಳು ಹೆಲ್ದಿ ಆಗಿರ್ತವೆ. ಓಕೆ. ಸೊ ಸ್ಪೇಷಿಯಸ್ ಇರಲೇಬೇಕು ಕಂಪಲ್ಸರಿ, ಯಾಕಂದರೆ ಲಾರ್ಜ್ ಡಾಗ್ಸ್ ಅಲ್ಲ ಇವೆಲ್ಲ, ಮೀಡಿಯಂ ಸೈಜ್ ಡಾಗ್ಸ್ ಥರ ಮನೆ ಒಳಗಡೆ ಇಟ್ಕೊಂಡು ಚಿಕ್ಕ ಬ್ರೀಡ್ ಥರ ಮೇಂಟೈನ್ ಮಾಡೋಕ್ಕಾಗಲ್ಲ. ದೇ ನೀಡ್ ಲಾಟ್ ಆಫ್ ಸ್ಪೇಸ್ ಟು ರನ್ ಅರೌಂಡ್. ಸೊ ಎಷ್ಟಕ್ಕೆಷ್ಟು ಅವ್ರಿಗೆ ಸ್ಪೇಸ್ ಕೊಡ್ತೀವೋ ಅಷ್ಟಕ್ಕಷ್ಟು ಡಾಗ್ ಹೆಲ್ದಿ ಆಗಿರುತ್ತೆ, ಅಷ್ಟಕ್ಕಷ್ಟು ಆ್ಯಕ್ಟಿವ್ ಆಗಿರ್ತವೆ. ಓಕೆ. ಸೊ ಮನೇಲೇ ಇಟ್ಕೊಂಡು ಸಾಕ್ಬಿಟ್ರೆ ಅವುಗಳು ಸೋಬರ್ ಆಗಿರ್ತವೆ. ಸೊ ಸ್ವಲ್ಪ ಆ್ಯಕ್ಟಿವ್ ಆಗಿ, ಸ್ವಲ್ಪ ನೀಟಾಗಿ, ಕಾಯಿಲೆ ಬರದೇ ಇರೋ ಥರ ಇರಬೇಕು ಅಂದರೆ ವಿ ನೀಡ್ ಸ್ಪೇಸ್ ಕಂಪಲ್ಸರಿ ಬೇಕು. ಜೈಂಟ್ ಬ್ರೀಡ್ಸ್ ಬೇಕೇ ಬೇಕು, ಯಾಕಂದ್ರೆ ಆಟ ಆಡೋಕ್ಕಲ್ಲ, ಬಿಗ್ ಸ್ಪೇಸ್ ಬೇಕು. ಇದು ಮಕ್ಕಳ ಜೊತೆ ಬೆರೀತದ? ಇದು ಚಿಕ್ಕ ಮಕ್ಕಳ ಜೊತೆ ಬಿಡ್ಬೋದಾ ಅಥವಾ? ಬಿಡ್ಬೋದು ಸರ್, ಏನು ತೊಂದರೆ ಇಲ್ಲ. ನಾವು ಹೆಂಗ್ ಸಾಕ್ತೀವೋ ಅದು, ನಾಯಿ ಯಾವುದೇ ನಾಯಿ ಆಗಿದ್ರು ನಾವು ಹೆಂಗ್ ಸಾಕ್ತೀವೋ ಆ ಥರ ಅದ್ರ ಡಿಪೆಂಡ್ ಆಗಲ್ಲ. ಸೋಷಲೈಸ್ ಮಾಡಬೇಕು, ಬೇರೆ ಡಾಗ್ಸ್ ಜೊತೆಗೆ ಸೋಷಲೈಸ್ ಮಾಡಬೇಕು. ಸೊ ಚಿಕ್ಕ ಮರಿಯಿಂದನೇ ನಾವು ಸೋಷಲೈಸ್ ಮಾಡಿಕೊಂಡು ಕ್ಲೀನಾಗಿ ಟೈಮ್ ಕೊಡಬೇಕು ಅದಕ್ಕೆ. ಎಸ್ಪೆಷಲಿ ಟೈಮ್ ಕೊಟ್ಟು ಅವುಗಳಿಗೆ ಕ್ಲೀನಾಗಿ ಮೇಂಟೈನ್ ಮಾಡಿದ್ರೆ ದೇ ವಿಲ್ ಬಿ ಅಡ್ಜಸ್ಟೆಡ್ ಟು ಎನಿ ಪೀಪಲ್ ಆರ್ ಎನಿ ಕೈಂಡ್ ಆಫ್ ಅನಿಮಲ್, ಎನಿ ಕೈಂಡ್ ಆಫ್ ಎನ್ವೈರನ್ಮೆಂಟ್. ಓಕೆ. ನೆಕ್ಸ್ಟ್ ಬಂದು ಪ್ರೆಸೆಂಟ್ ಮಾಡ್ತೀನಿ. ಇನ್ನೊಂದು ನನ್ನ ಹತ್ರ ಫೀಮೇಲ್ ಇದೆ. ಓಕೆ. ಆ ಫೀಮೇಲು ಇಂಡಿಯನ್ ಚಾಂಪಿಯನ್, ಡೋಗೋ ಅರ್ಜೆಂಟಿನಾ. ಸೇಮ್ ಬ್ರೀಡ್ ಏನೇ. ಒಂದು ಮೇಲು ಒಂದು ಫೀಮೇಲ್ ಇದೆ. ಸೊ ಫೀಮೇಲ್ ಇಸ್ ಆಲ್ಸೋ ಅಫಿಷಿಯಲಿ ಇಂಡಿಯನ್ ಚಾಂಪಿಯನ್. ಅಗ್ರೆಸಿವ್ ಅಂತ ತುಂಬ ಹೇಳ್ತಾರೆ. ಅದ್ರ ಬಗ್ಗೆ ಹೇಳ್ತಾರೆ, ಅಗ್ರೆಸಿವ್ ಅಂತಾರಲ್ಲ ಮೇನು. ಕೆಲವರು ಹೇಳ್ತಾರೆ ಅಷ್ಟೇ. ನಾವು ಅಗ್ರೆಸಿವ್ ಬರುತ್ತೆ ಸರ್. ದೀಸ್ ಬ್ರೀಡ್ಸ್ ಆರ್ ಮೆಂಟ್ ಟು ಬಿ ವೆರಿ ಅಗ್ರೆಸಿವ್ ಬ್ರೀಡ್ಸ್. ಸೊ ಅದನ್ನು ನಾವು ಹೆಂಗೆ ಕಂಟ್ರೋಲ್ ಮಾಡಿ ಹೇಗೆ ಸಾಕ್ತೀವಿ ಅನ್ನೋದ್ರ ಮೇಲೆ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಕಂಪಲ್ಸರಿ. ಸೊ ಅದಕ್ಕೆ ಯಾವ ಥರ ಸರ್? ಫಾರ್ ಎಕ್ಸಾಂಪಲ್ ಪ್ರೊಸೆಸ್ ಇದೆಯಾ ಅದಕ್ಕೆ ಏನಾದರೂ? ಸರ್ ನಾವು ಸೋಷಲೈಸ್ ಮಾಡೋದು ಮೈನು. ಸೋಷಲೈಸ್ ಮೈನ್ ಆಗಿ ಮಾಡಲಿಲ್ಲ ಅಂದರೆ ನಾಯಿ ಇಟ್ ಕುಡ್ ಬಿ ವೆರಿ ಬ್ಯಾಡ್ ಡಾಗ್ ಫಾರ್ ಅಸ್. ಸೊ ನಾವು ಓನರ್ಸ್ ಹೇಗೆ ಅವುಗಳನ್ನ ಟೈಮ್ ಕೊಟ್ಟು ಸೋಷಲೈಸ್ ಮಾಡಿ ಕ್ಲೀನಾಗಿ ಸಾಕ್ತೀವೋ, ಮನೆಯಿಂದ ಮಕ್ಕಳ ಜೊತೆಗೆಲ್ಲ ಬಿಟ್ಕೊಂಡು, ಮನೇಲಿರೋರ ಜೊತೆಗೆಲ್ಲ ಬಿಟ್ಕೊಂಡು ನಾವು ಕ್ಲೀನಾಗಿ ಮಾಡಿದ್ರೆ ಅವು ನಮ್ಮನ್ನ ಅರ್ಥ ಮಾಡ್ಕೊಳ್ತವೆ. ಸೊ ಅದನ್ನ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಫಸ್ಟ್ ನಾವು ಡಾಗ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ವಾಟ್ ಕೈಂಡ್ ಆಫ್ ಡಾಗ್ಸ್ ದೇ ಆರ್ ಅಂತ ಹೇಳಿ ಅವುಗಳಿಗೆ ತಕ್ಕನಂಗೆ ನಾವು
ಅವುಗಳಿಗೆ ತಕ್ಕನಂಗೆ ನಾವು ಟ್ರೈನಿಂಗ್ ಕೊಡೋದಾಗಲಿ, ವಾಕಿಂಗ್ ಕರ್ಕೊಂಡು ಹೋಗೋದಾಗಲಿ, ಸೋಷಿಯಲೈಸ್ ಮಾಡೋದಾಗಲಿ, ಅವುಗಳನ್ನ ಇರಿಟೇಟ್ ಮಾಡಬಾರ್ದು. ಸೊ ಆ ಥರ ಎಲ್ಲ ಕೊಟ್ಟರೆ ದೇ ವಿಲ್ ಬಿ ವೆರಿ ಅಡ್ಜಸ್ಟೆಡ್ ಟು ಎನಿ ಪೀಪಲ್. ಇದು ಫುಡ್ಗೆಲ್ಲ ಪ್ರೋಸೆಸ್ ಇರ್ತದೆ ಸರ್? ಫುಡ್ ಏನಿಲ್ಲ ಸರ್, ದೇ ನೀಡ್ ಪ್ರಾಪರ್ ರಿಕ್ವೈರ್ಡ್ ನ್ಯೂಟ್ರಿಷನ್ ಆ್ಯಂಡ್ ಪ್ರೋಟೀನ್ ಫುಡ್. ಸೊ ನಾವು ಟೈಮ್ ಟು ಟೈಮ್ ಕ್ಲೀನಾಗಿ ಮೀಟ್ ಆಗಲಿ, ಸೊ ಇಲ್ಲ ಕಿಬಲ್ಸ್ ಯೂಸ್ ಮಾಡೋದಾಗಲಿ, ಇಲ್ಲ ಚಿಕನ್ ರೈಸ್ ಯೂಸ್ ಮಾಡೋದಾಗಲಿ, ಎಗ್ ಯೂಸ್ ಮಾಡೋದಾಗಲಿ, ಈ ಡಕ್ ಮೀಟ್ ಯೂಸ್ ಮಾಡೋದಾಗಲಿ, ಏನಿದ್ರು ಪ್ರಾಪರ್ ಆಗಿ ನಾವು ಕೊಡಬೇಕು. ಜಾಸ್ತಿ ಕೊಟ್ಟರೆ ಜಾಸ್ತಿ ತಿಂತವೆ, ಹಂಗೆ ಕೊಡಂಗಿಲ್ಲ. ಅವುಗಳಿಗೆ ಎಷ್ಟು ಬೇಕೋ ಅಷ್ಟಕ್ಕಷ್ಟು ನಾವು ಕ್ಲೀನಾಗಿ ಲಿಮಿಟ್ ಆಗಿ ಫುಡ್. ಈಗ ಬರೀ ನಾನ್ ವೆಜ್ ಹಾಕ್ಬೇಕಾದ್ರೆ ವೆಜ್ಜಲ್ಲಿ ಸಾಕ್ಬೋದಾ? ಇಲ್ಲ, ವೆಜ್ಜಲ್ಲೂ ಬೆಳೀತವೆ ನಾಯಿ. ಕೆಲವರು ನೋಡಿ ವೆಜಿಟೇರಿಯನ್ಸ್ ಇರ್ತಾರೆ, ಅಂಥವ್ರಿಗೆ ಈ ನಾಯಿ ಸಾಕ್ಬೇಕು ಅಂತ ಆಸೆ ಇರುತ್ತೆ, ಅಂಥವ್ರು ಹೇಗೆ ಇಲ್ಲ, ವೆಜ್ಜಲ್ಲೂ ಸಾಕ್ಬೋದು. ಪ್ರಾಪರ್ ಆಗಿ ನಾವು ರಿಕ್ವೈರ್ಡ್ ಬೀನ್ಸ್ ಆಗಲಿ, ಸ್ವೀಟ್ ಪೊಟೆಟೋಸ್ ಆಗಲಿ, ಸೊ ವೆಜ್ಜಲ್ಲಿ ಸಾಕಿದವರು ನಾನು ಸುಮಾರು ಜನ ನೋಡಿದ್ದೀನಿ. ಬಟ್ ಆ್ಯಕ್ಚುಲಿ ಮೀಟ್ ಕೊಡಬೇಕು ಡಾಗ್ಸ್ಗೆ, ದಟ್ ಇಸ್ ಗುಡ್ ಪಾರ್ಟ್. ಬಟ್ ಕೊಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ದೆನ್ ನಿಮಗೆ ವೆಜ್ಜಲ್ಲೂ ಬೆಳೆಸ್ಬೋದು, ಬಟ್ ಪ್ರಾಪರ್ ನ್ಯೂಟ್ರಿಷನ್, ಪ್ರಾಪರ್ ಇದು ಸಿಗಲ್ಲ, ಅವ್ರಿಗೆ ಪ್ರೋಟೀನ್ಸ್ ಸಿಗಲ್ಲ. ನೆಕ್ಸ್ಟ್ ಮೀನ್ವೇಲ್ ಡೈಲಿ ಪ್ರೊಸೆಸ್ ಆಫ್ ಫುಡ್ ಇವ್ರಿಗೆ ಡಾಗ್ ಫುಡ್ ಅಂತಾನೆ ಪ್ರಿಫರ್ ಮಾಡ್ತಾರಲ್ಲ, ಅದನ್ನ ಕೊಡ್ತೀರಾ? ಇಲ್ಲಾಂದ್ರೆ ಚಿಕನ್ ವಿತ್ ರೈಸ್ ಆರ್ ಬೀಫ್ ವಿತ್? ಇಲ್ಲ, ನಾವು ಎರಡೂ ಕೊಡ್ತೀವಿ. ಶೋ ಟೈಮ್ ಎಲ್ಲ ಮಾಡಬೇಕಾದ್ರೆ ನಾವು ಬರೀ ಕಿಬಲ್ಸ್ ಎಲ್ಲ ಮೇಂಟೈನ್ ಮಾಡ್ತೀವಿ. ಸೊ ಅದರ್ ದೆನ್ ದಟ್ ಮನೆಗೆ ಬಂದ್ಮೇಲೆಲ್ಲ ಮನೆ ಫುಡ್ಡು ಕೊಡ್ತೀವಿ. ಸೊ ದೇ ಆರ್ ಓಕೆ ವಿತ್ ಎನಿ ಕೈಂಡ್ ಆಫ್ ಫುಡ್. ಎಷ್ಟು ಏಜ್ ಆಗಿದೆ ಸರ್ ಇದಕ್ಕೆ? ಸರ್ ಇವನಿಗೆ ಈಗ 2.5 years ಆಗ್ತದೆ. 2.5 ವರ್ಷ ಆಗ್ತದೆ. ಸೊ ಇದುವರೆಗೂ ನಮ್ಗೆ ಯಾವುದೇ ಕೈಂಡ್ ಆಫ್ ತೊಂದರೆ, ಹೆಲ್ತ್ ಇಶ್ಯೂಸ್ ಆಗಲಿ ಇದುವರೆಗೂ ಏನು ಬಂದೇ ಇಲ್ಲ. ವ್ಯಾಕ್ಸಿನ್ ಮಾಡೋಕ್ಕೆ ಅದು ವ್ಯಾಕ್ಸಿನ್ ನಾವೇ ಮಾಡ್ಕೊಳ್ತೀವಿ. ಸೊ ಅದು ಬಿಟ್ಟರೆ ಇದಕ್ಕೆ ಇವನಿಗೆ ದೊಡ್ಡದಾಗಿ ಕ್ಲಿನಿಕ್ ಅಂತ ಇದುವರೆಗೂ ನಾವು ಏನು ಜಾಸ್ತಿ ಕರ್ಕೊಂಡು ಹೋಗಿಲ್ಲ. ಚಾಂಪಿಯನ್ ಅಂತ ಹೇಳಿದ್ರು, ಯಾವುದರಲ್ಲಿ? ಬ್ಯಾಂಗ್ಳೂರಲ್ಲ ಇಲ್ಲ ಔಟ್ಸೈಡಾ? ಸರ್, ಈ ಡಾಗ್ ಶೋ ಅನ್ನೋ ಕಾನ್ಸೆಪ್ಟ್ ಬಂದು ಮೇಯ್ನ್ ಆಗಿ ಬ್ರೀಡ್ ಪ್ಯೂರಿಟಿ ಇದೆಯಾ ಅಂತ ನೋಡ್ತಾರೆ. ಸೊ ಅದರ್ವೈಸು ಈ ಬಾಡಿ ಸ್ಟ್ರಕ್ಚರ್ಸ್ ಚೆನ್ನಾಗಿದೆ ಅಂತ ನೋಡ್ತಾರೆ. ಸೊ ಅಲ್ಲಿ ಕ್ಯಾರೆಕ್ಟರ್ ವೈಸ್ ನೋಡ್ತಾರೆ. ಸೊ ಕಚ್ಚಲ್ವಾ, ಮೇಲು ಅಗ್ರೆಸಿವ್ ಇಲ್ವಾ, ಇಲ್ಲ ಯಾಕಂದರೆ ಟೆಸ್ಟಿಕಲ್ಸ್ ಚೆನ್ನಾಗಿದೆಯಾ ಅಂತ ಕ್ಲೀನಾಗಿ ನೋಡ್ತಾರೆ. ಅದು ಬಿಟ್ಟು ಮೂಮೆಂಟ್ಸ್ ಚೆಕ್ ಮಾಡ್ತಾರೆ. ಈ ಡಾಗ್ದು ನಾವು ಎಳ್ಕೊಂಡು ಹೋಗ್ತೀವಲ್ಲ, ಸೊ ಆ ಟೈಮಲ್ಲಿ ಡಾಗ್ದು ಲೆಗ್ ಮೂಮೆಂಟ್ಸ್ ಹೇಗಿದೆ, ಪರ್ಫಾರ್ಮೆನ್ಸ್ ಹೇಗಿದೆ, ಅವ್ರದ್ದು ಅಲರ್ಟ್ನೆಸ್ ಹೇಗಿದೆ ಅಂತೆಲ್ಲ ನೋಡ್ತಾರೆ. ಇದು ನೋಡಿ ಇದ್ರ ಜೊತೆಗೆ ಸುಮಾರು ನಾಯಿ ಯಾವ್ದು ಕಾಂಪಿಟೇಷನ್ ಬಂದಿರ್ತಾವೋ ಇದರಲ್ಲಿ ಯಾವುದು ಬೆಸ್ಟ್ ಅಂತ ನೋಡಿ ಒಂದು ಚಾಲೆಂಜ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಸೊ ಆ ಥರ ಒಂದು ಚಾಲೆಂಜ್ ಸರ್ಟಿಫಿಕೇಟ್ ನಾವು 4 ಚಾಲೆಂಜ್ ಸರ್ಟಿಫಿಕೇಟ್ ತೊಗೊಂಡ್ರೆ ಅಫಿಷಿಯಲ್ ಆಗಿ ಇಂಡಿಯನ್ ಚಾಂಪಿಯನ್ ಅಂತ ಹೇಳ್ತಾರೆ. ಈಸ್ ಎ ಇಂಡಿಯನ್ ಚಾಂಪಿಯನ್. 4 CC ಕಂಪ್ಲೀಟ್ ಮಾಡಿ, 4 BOB ಕಂಪ್ಲೀಟ್ ಮಾಡಿ, BOB ಬಂದು ಬೆಸ್ಟ್ ಆಫ್ ಬ್ರೀಡ್ ಅಂತ ಹೇಳಿ ಕೊಡ್ತಾರೆ. ಸೊ ಅದನ್ನು ತೊಗೊಂಡು ಈಸ್ ಅಫಿಷಿಯಲಿ ಆಸ್ ಎ ಇಂಡಿಯನ್ ಚಾಂಪಿಯನ್. ಸೊ ಚೆನ್ನೈಯಲ್ಲಿ 3 ರಿಂಗ್ ಇತ್ತು. 1 ರಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಿಲ್ಲ, 2 ರಿಂಗಲ್ಲಿ CC BOB ತೊಗೊಂಡಿದ್ದಾನೆ. ಅದಾದಮೇಲೆ ಬೆಲ್ಗಮ್ ಶೋಲಿ 2 ರಿಂಗ್ ಇತ್ತು. 2 ರಿಂಗಲ್ಲೂ ಒಂದೊಂದು CC ಒಂದೊಂದು BOB ತೊಗೊಂಡು ಈಸ್ ಕಂಪ್ಲೀಟೆಡ್ ದಿ ಚಾಂಪಿಯನ್ಶಿಪ್ ಟೈಮ್. ಸರ್ ಅವೆಲ್ಲ ತೋರಿಸಿದ ಮೇಲಲ್ಲ ಸರ್? ಇವಾಗ ತೋರಿಸ್ತಾ ಇರೋದು ಫೀಮೇಲ್ ಆಯಿತು. ಇವಾಗ ತೋರಿಸ್ತಾ ಇರೋದು ಫೀಮೇಲು. ಓಕೆ. ಇವಳು ಇಂಡಿಯನ್ ಚಾಂಪಿಯನ್ ಟೈಟಲ್ಶಿಪ್ ಕಂಪ್ಲೀಟ್ ಮಾಡಿದ್ದಾಳೆ. ಇದು ಕಂಪ್ಲೀಟ್ ಮಾಡಿದ್ದಾಳೆ. ಓಕೆ. ಈಗ ಸ್ವಲ್ಪ ಕಂಡೀಷನ್ ಔಟ್ ಆಗಿದ್ದಾಳೆ, ಯಾಕಂದರೆ ಇವಳು ಮನೇಲಿ ನಾಯಿ ಜಾಸ್ತಿ ಆಯಿತು ಅಂತ ಹೇಳಿ ಕೆನಲ್ಗೆ ಹಾಕಿದ್ದೆ. ಓಕೆ. ಫೀಡಿಂಗ್ ಸ್ವಲ್ಪ ಬಿಟ್ಬಿಟ್ಟಿದ್ದಾಳೆ. ಓಕೆ. ಈಗ ತಿರ್ಗಾ ಬ್ಯಾಕ್ ಟು ಕಂಡೀಷನ್ ಬರೋಕ್ಕೆ ತಿರ್ಗಾ ಮನೆಗೆ ತೊಗೊಂಬಂದಿದ್ದೀನಿ ಇವತ್ತು. 1 ತಿಂಗಳು ಶಿಲ್ ಬಿ ಇನ್ ದ ನಾರ್ಮಲ್ ಸೈಜ್. ಓಕೆ. ಸೊ ಶಿ ಈಸ್ ಆಲ್ಸೋ ಅಫಿಷಿಯಲಿ ಅನ್ ಇಂಡಿಯನ್ ಚಾಂಪಿಯನ್. ಓಕೆ ಸರ್, ಫಸ್ಟ್ ಆಫ್ ಆಲ್ ಇದು ಯಾವ ಕಂಟ್ರಿದು ಸರ್? ಅದು ಕೇಳೋದು ಮರ್ತೇನೆ. ಇದು ಅರ್ಜೆಂಟಿನಾ ಬ್ರೀಡ್ ಬಂದು ಅರ್ಜೆಂಟಿನಾದಿಂದ ಫಾರ್ಮ್ ಆಗಿರೋದು. ಓಕೆ. ಸೊ ಈ ಬ್ರೀಡ್ನ ಬಂದು ಮೇನ್ಲಿ ಯೂಸ್ ಮಾಡ್ತಾ ಇದ್ದು ಬಂದು ವೈಲ್ಡ್ ಬೋರ್ ಹಂಟಿಂಗ್ಸು, ಪ್ರಾಪರ್ಟಿ ಗಾರ್ಡಿಂಗ್ಸು ಅಂಥದಕ್ಕೆ ಯೂಸ್ ಮಾಡ್ತಾರೆ. ಓಕೆ. ಇಟ್ಸ್ ಬೇಸಿಕಲಿ ಹಂಟಿಂಗ್ ಪ್ರೊಫೆಸರ್. ನೀವು ಏಜ್ ಏನು ಸರ್? ಇವಳಿಗೆ 2 years ಆಗ್ತದೆ. 2 years ಆಗ್ತದೆ. ಇನ್ನೂ ಮೇಟ್ ಮಾಡಿಲ್ಲ ಇದುವರೆಗೂ, ಇನ್ನೂ ಮಾಡಿಸಿಲ್ಲ. ಯಾಕಂದರೆ ಇವಳು ಟೈಟಲ್ಶಿಪ್ ಕಂಪ್ಲೀಟ್ ಮಾಡಲಿ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ವಿ. ಅಟ್ ದ ಸೇಮ್ ಟೈಮ್ ನಮಗೆ ಮೇಲ್ದು ಟೈಟಲ್ ಕಂಪ್ಲೀಟ್ ಆಗಬೇಕು. ಸೊ ಚಾಂಪಿಯನ್ ಇಂಟು ಚಾಂಪಿಯನ್ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾ ಇದ್ವಿ. ಸೊ ಇನ್ನೂ ಹೀಟಿಗೆ ಬಂದರೆ ವಿಲ್ ಟೇಕ್. ಬಟ್ ಮೇಟಿಂಗ್ ಮಾಡೋದಕ್ಕಿಂತ ಮುಂಚೆ ನಾವು ಪ್ರೀ ಬುಕಿಂಗ್ಸ್ ಇದ್ದರೆ ಮಾತ್ರ ಮೇಟ್ ಮಾಡೋದು. ಓಕೆ ಸರ್. ಇದು ಬ್ರೀಡ್ ಮಾಡಿ ಪಪ್ಪಿ ಸೇಲ್ ಮಾಡೋದು ಅಲ್ಲ ಇಲ್ಲ. ಓಕೆ. ಪ್ರೀ ಬುಕಿಂಗ್ಸ್ ತೊಗೊಂಡು ಬ್ರೀಡ್ ಮಾಡ್ತೀವಿ. ಸರ್ ಏರಿಯಾ ಅದು ಬರೋದು ಹೆಂಗೆ, ಅಥವಾ ನೀವು ಅದು ಮಾಡಿಸ್ತಿಲ್ಲ? ಇದು ಶಾರ್ಟ್ ಕ್ರಾಪಿಂಗು, ಅವನಿಗೆ ಬಂದು ಶೋ ಕ್ರಾಪಿಂಗು. ಶೋ ಕ್ರಾಪಿಂಗ್ ಅಂತ ಹೇಳಿದ್ವಿ. ಫ್ಯೂ ಡಾಕ್ಟರ್ಸ್ ಆರ್ ನಾಟ್ ಗುಡ್ ಹಿಯರ್. ಎಲ್ಲ ಒಬ್ಬೊಬ್ರು ಚೆನ್ನಾಗಿ ಮಾಡ್ತಾರೆ, ಒಬ್ಬರು ಸರಿ ಮಾಡಲ್ಲ. ಅಂಥದ್ರಲ್ಲಿ ಅದು ಲುಕ್ಗೋಸ್ಕರ ಮಾಡ್ಸೋದು ಹೆಂಗೆ ಸರ್? ಲುಕ್ಗೋಸ್ಕರ ಮಾಡ್ಸೋದು ಅಷ್ಟೇ. ಓಕೆ. ಸೊ ಇಯರ್ಸಿಂದ ಏನು ವೇರಿ ಆಗಲ್ಲ, ಸ್ವಲ್ಪ ಹೆವಿ ಲುಕ್ ಬರಲಿ ಅಂತ ಹೇಳೋದಕ್ಕೋಸ್ಕರನೇ ಕ್ರಾಪಿಂಗ್. ಇದು ಕಲರ್ಸ್ ಎಷ್ಟು ಥರ ಬರ್ಬೋದು ಸರ್ ಇದೆಲ್ಲ? ಇದ್ರಲ್ಲಿ ಬರೋದು ಒಂದೇ ಕಲರ್. ಒಂದೇ ಕಲರ್? ವೈಟ್ ಒಂದೇ. ಇದರಲ್ಲಿ ಬ್ಲ್ಯಾಕ್ ಪ್ಯಾಚಸ್ ಬರ್ತವೆ. ಬ್ಲ್ಯಾಕ್ ಪ್ಯಾಚಸ್ ಬಂದು ಅಕ್ಸೆಪ್ಟೆಡ್ ಬಂದು ಅದು ನಿಮಗೆ ಕಣ್ಣಲ್ಲಿ ಬ್ಲ್ಯಾಕ್ ಪ್ಯಾಚ್ ಇತ್ತಂದ್ರೆ ಪೈರೇಟ್ ಪ್ಯಾಚಸ್ ಅಂತಾರೆ, ಅದು ಅಕ್ಸೆಪ್ಟಬಲ್. ಬಾಡಿ ಮೇಲೆಲ್ಲ ಬ್ಲ್ಯಾಕ್ ಪ್ಯಾಚಸ್ ನಿಮಗೆ ಬರಂಗಿಲ್ಲ, ಫಾಲ್ಟಿ ಅಂತ ಹೇಳ್ತಾರೆ. ಓಕೆ. ಸೊ ಬೇಸಿಕಲಿ ಡಾಗ್ಸ್ ಬಂದು ಒಂದೇ ಕಲರ್, ಸೇಮ್ ಸಿಂಗಲ್ ಕಲರ್, ವೈಟ್ ಸಿಂಗಲ್ ಕಲರ್. ಓಕೆ ಸರ್, ಈಗ ತೋರಿಸ್ತಾ ಇರೋದು ಬಂದು ಸೌತ್ ಆಫ್ರಿಕನ್ ಮಾಸ್ಟಿಫ್ ಅಂತಾರೆ. ಓಕೆ. ಇದರ ಹೆಸರು ಬೋರ್ಬಲ್. ಓಕೆ. ಇದು ಬಂದು ಮರಿ ಅಲ್ಲ ಸರ್? ಇದು 4.5 months ಓಲ್ಡ್ ಫೀಮೇಲ್ ಮರಿ, ಬ್ಲ್ಯಾಕ್ ಕಲರು. ಓಕೆ. ಸೊ ನೆಕ್ಸ್ಟ್ ಶೋಗೆ ಪ್ರಿಪೇರ್ ಆಗ್ತಾ ಇದೆ. ಓಕೆ. ಸೊ
ಇವಳು 6 ಮಂತ್ಸ್ ಆದಮೇಲೆ ಪ್ರೆಸೆಂಟ್ ಮಾಡ್ತೀವಿ. ಓಕೆ. ಸೊ ಅವಳು ಬಂದು ಆಲ್ಮೋಸ್ಟ್ 2+ ಇಯರ್ಸ್ ಇದೆ ಅದಕ್ಕೆ. ಅದು ಫಾನ್ ಕಲರ್ ಬೋರ್ಬಲ್ ಅಂತಾರೆ, ಇದು ಬ್ಲ್ಯಾಕ್ ಬೋರ್ಬಲ್. ಓಕೆ. ಸೊ ಅವಳು ನಾನು ನೆಕ್ಸ್ಟ್ 2 ಮಂತ್ಸಲ್ಲಿ ಊಟಿ ಶೋ ಇದೆ, ಊಟಿ ಶೋ ಪ್ರೆಸೆಂಟ್ ಮಾಡ್ತೀವಿ. ಊಟಿ ಶೋಗೆ ಪ್ರೆಸೆಂಟ್. ಓಕೆ. ಇನ್ನೂ ಚಾಂಪಿಯನ್ ಆಗಿಲ್ಲ. ಹಾಂ. ಸೊ ಅದೇ ಊಟಿ ಶೋ ಪ್ರೆಸೆಂಟ್ ಮಾಡ್ತೀವಿ. ಫಸ್ಟ್ ಟೈಮ್ ಸೌತಲ್ಲಿ ತುಂಬ ಕಡಿಮೆ ಓಕೆ. ನನಗೆ ಗೊತ್ತಿರೋಂಗೆ ಇದು ಇರೋದು. ಹಾಂ. ಈಗ ಪ್ರೆಸೆಂಟ್ ಮಾಡ್ತಾ ಇರೋದು. ಓಕೆ ಸರ್, ಇದು ಫುಡ್ ಮೇಂಟೆನೆನ್ಸ್ ಹೆಂಗಿರುತ್ತೆ ಸರ್ ಇದ್ರದ್ದು? ಸರ್ ಫುಡ್ ಮೇಂಟೆನೆನ್ಸ್ ನಾನು ಹೇಳಿದ್ನಲ್ಲ, ಡೋಗ್ ಹೆಂಗೆ ಮೇಂಟೈನ್ ಮಾಡ್ತೀವಲ್ಲ, ಸೊ ಲಾರ್ಜ್ ಬ್ರೀಡ್ಗೆಲ್ಲ ಫುಡ್ ಮೇಂಟೆನೆನ್ಸ್ ಎಲ್ಲ ಒಂದೇನೆ. ಸೊ ಎಲ್ಲರಿಗೂ ಒಂದೇ ಫುಡ್ಡೇ ಕೊಡೋದು, ಸಪ್ರೇಟ್ ಇವು ಸಪ್ರೇಟ್ ಅವು ಸಪ್ರೇಟ್ ಇಲ್ಲ, ಎಲ್ಲದಕ್ಕೂ ಒಂದೇ ಫುಡ್ಡೇ, ಎಲ್ಲ ಒಂದೇ ಮೇಂಟೆನೆನ್ಸೇ. ಸೊ ಅದರದ್ದು ಬ್ರೀಡ್ ಮಾತ್ರ ಬೇರೆ ಬೇರೆ ಇರ್ತವೆ, ಬೇರೆ ಬೇರೆ ಶೇಪಲ್ಲಿ ಇರ್ತವೆ, ಬೇರೆ ಬೇರೆ ಲುಕ್ ಇರ್ತವೆ. ನೋಡಿದವರು ಇದು ಸಡನ್ ಆಗಿ ಯಾರು ಗೊತ್ತಿಲ್ಲ ಅಂದರೆ ಕಾಣಿಕೋರ್ಸು ಅಂತಾರೆ, ಬಟ್ ಇಟ್ಸ್ ನಾಟ್ ಕಾಣಿಕೋರ್ಸು, ಇದು ಬೋರ್ಬಲ್ ಅಂತ ಹೇಳ್ತಾರೆ. ಬೋರ್ಬಲ್ ಬಂದು ಹೈಟ್ ಬರಲ್ಲ, ಸ್ವಲ್ಪ ಶಾರ್ಟ್ ಆಗಿರ್ತವೆ ಡಾಗ್, ಬಟ್ ಹ್ಯೂಜ್ ಬಾಡಿ ಬಿಲ್ಟ್, ತುಂಬ ದಪ್ಪ ಬರುತ್ತೆ. ಓಕೆ. ಎಲ್ಲ ಸೌತ್ ಆಫ್ರಿಕನ್ ಮಾಸ್ಟಿಫ್ ಅಂದರೆ ಎಲ್ಲ ಕಾಲೆಲ್ಲ ಸಖತ್ ದಪ್ಪ ಇದೆ ಸರ್ ನೋಡಿ. ತುಂಬ ಹ್ಯೂಜ್ ಬಾಡಿ ಬಿಲ್ಟ್ ಬರುತ್ತೆ ಈ ಬ್ರೀಡ್ಸ್ಗಳು. ಓಕೆ. ಇದೆಲ್ಲ ಮಕ್ಕಳಿಗೆಲ್ಲ ಅಡ್ಜಸ್ಟ್ ಆಗುತ್ತಾ ಸರ್? ಇದು ಅಡ್ಜಸ್ಟ್ ಆಗುತ್ತೆ ಸರ್. ನಾನು ಹೇಳಿದ್ನಲ್ಲ, ಹೆಂಗೆ ಸಾಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಡಿಪೆಂಡ್ ಎಲ್ಲ ಇನ್ನೂ ಒಂದೇ ಸಾಕೋದ್ರ ಮೇಲೆ ಡಿಪೆಂಡ್. ಬಟ್ ಜನರಲಿ ಈ ಡಾಗ್ಸ್ ಎಲ್ಲ ತುಂಬ ಸ್ಟ್ರಾಂಗ್ ಪುಲ್ಲಿಂಗ್ ಡಾಗ್ಸ್, ಪವರ್ಫುಲ್ ಡಾಗ್ಸ್. ಎಳ್ಕೊಂಡು ಹೋಗುತ್ತೆ ಜಾಸ್ತಿ ಅಲ್ಲ, ಸ್ವಲ್ಪ ಕಂಡು ಮರಿಯಿಂದನೇ ಕಂಟ್ರೋಲ್ ಮಾಡ್ಕೊಬೇಕು ತಕ್ಕನಾಗೆ. ಇಲ್ಲಾಂದರೆ ಅವುಗಳು ಎಳಿತವೆ, ಇಲ್ಲಾಂದರೆ ಅವುಗಳು ಬೇರೆ ಡಾಗ್ಸ್ ಜೊತೆಗೆ ಫೈಟ್ ಆದಾಗಲ್ಲ ತುಂಬ ಸ್ಟ್ರಾಂಗ್ ಇರ್ತವೆ, ಎಳಿಯೋಕ್ಕಾಗಲ್ಲ. ಸೊ ಅದನ್ನೆಲ್ಲ ನಾವು ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಕಲರ್ ಇದರಲ್ಲಿ ಸುಮಾರು ಕಲರ್ಸ್ ಇದೆ ಸರ್. ಫಾನ್ ಬರುತ್ತೆ ನಿಮಗೆ, ಸೇಬಲ್ ಫಾನ್ ಬರುತ್ತೆ, ಬ್ಲ್ಯಾಕ್ ಬರುತ್ತೆ, ಬ್ರಿಂಡಲ್ ಬರುತ್ತೆ, ಸೊ ಫಾನ್ ವಿತ್ ವೈಟ್ ಬರುತ್ತೆ. ಇದರಲ್ಲಿ ಮಲ್ಟಿಪಲ್ 20+ ಕಲರ್ಸ್ ಬರ್ತವೆ ಎಲ್ಲದರಲ್ಲೂ ಅಷ್ಟೇ. ಇದು ತುಂಬ ಕ್ಯೂಟ್ ಆಗಿ, ತುಂಬ ಫ್ರೆಂಡ್ಲಿ ಆಗಿ ನಿಮ್ಮ ಜೊತೆ ಇದೆ. ಹೌದು, ನಾವು ಸಾಕಿರೋದು ನಿಮ್ಮ ಹತ್ರ ನಾವು ಟ್ರೈನ್ ಮಾಡಿದ್ದೀವಿ. ಎವ್ರಿ ಡೇ ನಾವು ಅದಕ್ಕೆ ಎಕ್ಸಸೈಸ್ ಮಾಡಿಸ್ತೀವಿ, ಎವ್ರಿ ಡೇ ಟ್ರೈನ್ ಮಾಡ್ತೀವಿ, ಎವ್ರಿ ಡೇ ಫ್ರೀ ಟೈಮ್ ಕೊಡ್ತೀವಿ ಅವುಗಳಿಗೆ. ಸೊ ಅವುಗಳ ಜೊತೆಗೂ ನಾವು ಕೂತ್ಕೊಳ್ತೀವಿ, ಮಕ್ಕಳನ್ನ ಬಿಡ್ತೀವಿ ಸ್ವಲ್ಪ ಹೊತ್ತು. ಸೊ ಅದಕ್ಕೆ ಎಲ್ಲ ಯೂಸ್ ಆಗ್ತಾ ಇರ್ತವೆ. ಸರ್ ಈ ಬ್ರೀಡ್ ಲೈಫ್ ಸ್ಪ್ಯಾನ್ ಎಷ್ಟಿರ್ಬೋದು ಸರ್? ಸರ್ ಬ್ರೀಡ್ ಬಂದು 12 to 13 ಇಯರ್ಸ್ ತನಕ ಇರ್ತವೆ, ಡಿಪೆಂಡಿಂಗ್ ಅಪಾನ್ ನಾವು ಹೇಗೆ ಫೀಡಿಂಗ್ ಇಟ್ಟಿರ್ತೀವಿ, ನಾವು ಹೆಂಗೆ ನೋಡ್ಕೊಳ್ತೀವಿ ಅದ್ರ ಮೇಲೆ ಡಿಪೆಂಡ್. ಇನ್ನೊಂದು ಪ್ರಾಪರ್ ಆಗಿ ಬ್ರೀಡ್ ಆಗಿ ಬಂದಿರಬೇಕು. ಇಲ್ಲಾಂದ್ರೆ ಇನ್ ಬ್ರೀಡಿಂಗ್ ಮಾಡಿ ಇದೆಲ್ಲ ಮಾಡಿದ್ರೆ ಲೈಫ್ ಸ್ಪ್ಯಾನ್ ಬೇಗ ಹೋಗ್ತವೆ, ಕಾಯಿಲೆಗಳು ಬರ್ತವೆ. ಸೊ ನಾವು ಪ್ರಾಪರ್ ಆಗಿ ನಾಯಿ ತೊಗೊಬೇಕಾದ್ರೆ ಕರೆಕ್ಟಾಗಿ ಬ್ರೀಡಿಂಗ್ ಮಾಡಿದಾರ, ಪೆಡಿಗ್ರಿ ಎಲ್ಲ ಚೆಕ್ ಮಾಡಿ ಕ್ಲೀನಾಗಿ ತಗೊಳ್ಳೋದು ಒಳ್ಳೆಯದು. ಓಕೆ. ಸೊ ಅದು ಜೆನ್ಯೂನ್ ಆಗಿ ಪ್ರಾಪರ್ ಯಾರಾಗಿ ಎಲ್ಲ ಎಥಿಕಲ್ ಆಗಿ ಬ್ರೀಡ್ ಮಾಡ್ತಾರಲ್ಲ ಅವ್ರ ಹತ್ರ ನೋಡ್ಕೊಂಡು ತಗೊಳ್ಬೇಕು. ಇಲ್ಲಾಂದರೆ ತೊಗೊಂಬಂದರೆ ಲೈಫ್ ಸ್ಪ್ಯಾನ್ಗಳು ಏನಾದರೂ ಸುಮಾರು ನಾಯಿಗಳು ತೊಗೊಂಬಂದು 4 ವರ್ಷದಲ್ಲಿ ಸತ್ತೋಗ್ತವೆ, 5 ವರ್ಷದಲ್ಲಿ ಸತ್ತೋಗ್ತವೆ. ಆ ಏಜಲ್ಲಿ ಸಾಯೋ ನಾಯಿಗಳೇ ಎಲ್ಲ ಇರಲ್ಲ ಆ್ಯಕ್ಚುಲಿ. ಸೊ ಪ್ರಾಪರಾಗಿ ಫೀಡಿಂಗ್, ಡಯಟ್ ಮೇಂಟೈನ್ ಮಾಡಿರಬೇಕು. ಮೋಸ್ಟ್ ಇಂಪಾರ್ಟೆಂಟು ಕರೆಕ್ಟಾಗಿ ಪೆಡಿಗ್ರಿ ಬ್ರೀಡ್ ಆಗಿರಬೇಕು. ಓಕೆ. ಒಂದೊಂದ್ಸತಿ ಫಾದರ್ ಇಂಟು ಡಾಟರ್ ಮೇಟ್ ಮಾಡಿಬಿಡ್ತಾರೆ, ಸನ್ ಇಂಟು ಮದರ್ ಡಾಟ್ ಮೇಟ್ ಮಾಡಿಸ್ಬಾರ್ದಲ್ಲ, ಎಲ್ಲ ಮಾಡಿಸ್ಬಾರ್ದು, ತುಂಬ ಪ್ರಾಬ್ಲಮ್ ಆಗ್ತವೆ ನಾಯಿಗಳಿಗೆ. ಸೊ ಮೇನ್ಲಿ ಜೈಂಟ್ ಬ್ರೀಡ್ಸ್ಗೆ ಬೀಫ್ ಹಾಕೋದ್ರಿಂದ ಏನಾದರೂ ಪ್ರಾಬ್ಲಮ್ ಇದೆಯಾ? ಏನು ಪ್ರಾಬ್ಲಮ್ ಇಲ್ಲ ಸರ್. ಬೀಫ್ ಇಸ್ ಗುಡ್ ಡಯಟ್. ಬೀಫ್ ಇಸ್ ಗುಡ್ ಡಯಟ್ ಫಾರ್ ಡಾಗ್ಸ್. ಬಟ್ ಎಲ್ಲದಕ್ಕೂ ಸೆಟ್ ಆಗಲ್ಲ ಅಂತಾರೆ. ಸೆಟ್ ಆಗುತ್ತೆ ಸರ್, ಯಾಕಾಗಲ್ಲ. ಡಾಗ್ಸ್ ಮೀಟ್ ತಿಂತವೆ, ಏನು ಅದರಿಂದ ಏನೋ ಸ್ಕಿನ್ ಪ್ರಾಬ್ಲಮ್ ಬರುತ್ತೆ, ಏನಿಲ್ಲ, ಏನು ಪ್ರಾಬ್ಲಮ್ ಅಲ್ಲ. ಚಿಕನ್ ಕೂಡ ಆಗ್ಬೋದು, ಬೀಫ್ ಕೂಡ ಆಗ್ಬೋದು, ಸರ್, ಏನು ತೊಂದರೆ. ನಾವು ಹಾಕಿದ್ದೀವಿ ಬಟ್ ಇದುವರೆಗೂ ನಮ್ಗೆ ಯಾವುದೇ ಕೈಂಡ್ ಆಫ್ ಪ್ರಾಬ್ಲಮ್ ಇಲ್ಲ. ಅಲ್ಲ, ಬೀಫು ನಾಯಿ ತುಂಬ ಒಳ್ಳೇದು ಮಿನೋಯಿಲ್ಲ. ನಮ್ಮ ಇಂಡಿಯಾದಲ್ಲಿ ಹಿಂಗೆ ನೋಡ್ತೀರಾ, ಬಟ್ ಅಬ್ರಾಡ್ ಕಂಟ್ರೀಸಲ್ಲೆಲ್ಲ ನಾಯಿ ಕೊಡೋದೇ ಬೀಫೇ. ಬೀಫ್ ಕೊಡ್ತಾರೆ, ಹಾರ್ಸ್ ಮೀಟ್ ಕೊಡ್ತಾರೆ, ಪೋರ್ಕ್ ಮೀಟ್ ಕೊಡ್ತಾರೆ, ಡೀರ್ ಮೀಟ್ಸ್ ಕೊಡ್ತಾರೆ. ಸೊ ವಿ ಹ್ಯಾವ್ ಬೀನ್ ಸೀನ್ ಇಟ್. ನಾವು ನೋಡಿದ್ದೀವಿ, ಯಾಕಂದ್ರೆ ನಮ್ಗೆ ಗೊತ್ತಿರೋ ಬ್ರೀಡರ್ಸು ಕನೆಕ್ಟಲ್ಲಿ ಇದ್ದಾರೆ. ಸೊ ಅವ್ರು ಏನು ಫೀಡ್ ಮಾಡ್ತಾರೆ ಅಂತ ನಮಗೂ ಗೊತ್ತಿದೆ. ಸೊ ಅದೆಲ್ಲ ಕೊಡ್ತಾರೆ, ಏನು ಯಾಕಂದ್ರೆ ಮುಂಚೆಯಿಂದ ನಮಗೊಂದು ಇಂಡಿಯಾದಲ್ಲಿ ಅದನ್ನೆಲ್ಲ ಸ್ವಲ್ಪ ರೆಸ್ಟ್ರಿಕ್ಟ್ ಮಾಡಿ ಅಬ್ರಾಡ್ ಕಂಟ್ರೀಸಲ್ಲಿ ಅಂತ ನೀವು ನೋಡಿದ್ರೆ. ಬಟ್ ಡಾಗ್ಸ್ಗೆ ಮೀಟ್ ಒಳ್ಳೇದು ಆ್ಯಕ್ಚುಲಿ. ಮೀಟ್ ಯಾವುದೇ ಮೀಟ್ ಆಗಿದ್ರು ಇಟ್ ಇಸ್ ಗುಡ್ ಫಾರ್ ಡಾಗ್ಸ್. ಇದೆಲ್ಲ ಬೆಂಗಳೂರು ವೆದರ್ಗೆ ಸೆಟ್ ಆಗುತ್ತೆ ಸರ್ ಇದೆಲ್ಲ? ಅದಕ್ಕೆ ವೆದರ್ಸ್ ಇರಬೇಕು ಆ ಥರದ್ದು ಏನಾದರೂ? ಬ್ಯಾಂಗ್ಳೂರ್ ವೆದರ್ ಅಂತ ನೋಡಿದ್ರೆ ನಿಮ್ಗೆ ಮೋಸ್ಟ್ ಪ್ರಾಬಬ್ಲಿ ನಿಮಗೆ ಅಷ್ಟೊಂದು ಹೀಟ್ ಏನು ಇಲ್ವಲ್ಲ, 2 ತಿಂಗಳು ಹೀಟ್ ಇರ್ತವೆ. ಅದರಿಂದ ಬ್ಯಾಂಗ್ಳೂರ್ ಕ್ಲೈಮೇಟ್ ಕ್ಯಾನ್ ಅಡ್ಜಸ್ಟ್ ಫಾರ್ ಎನಿ ಕೈಂಡ್ ಆಫ್ ಡಾಗ್ಸ್. ಐ ಹ್ಯಾವ್ ಎ ಜನರಲ್ ಕ್ವಶನ್. ಏನಿಲ್ಲ, ನೀವು ಮೀಟ್ನ ಹೇಗೆ ಕೊಡ್ತೀರಾ ಡಾಗ್ಸ್ಗೆ? ಹೇಗೆ ಪ್ರಿಫರ್ ಮೀನು ಆಫ್ ಬಾಯ್ಲ್ಡ್ ಮಾಡ್ತೀರಾ, ಇಲ್ಲ ಫುಲ್ಲಿ ಬಾಯ್ಲ್ಡ್ ಅಂತ? ರಾ ಕೊಡ್ತೀವಿ, ರಾ ಮೀಟ್. ಸೊ ರಾ ಮೀಟ್ ಅಂದರೆ ಏನು ಮಾಡ್ತೀವಿ, ಅದನ್ನು ಫ್ರೀಸ್ ಮಾಡಿರ್ತೀವಿ. ಫ್ರೀಸ್ ಮಾಡಿ, ಯಾಕಂದರೆ ಅದ್ರಲ್ಲಿ ಜಮ್ಸ್ ಎಲ್ಲ ಇರ್ತವೆ. ಸೊ ಅದನ್ನೆಲ್ಲ ಫ್ರೀಸ್ ಮಾಡಿ ಒಂದು ಸ್ವಲ್ಪ ತಿರ್ಗಿ ಅದನ್ನು ನೀರಿಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ತಿರ್ಗಕ್ಕೆ ಹೋಗ್ತೀವಿ. ಯಾಕಂದರೆ ಕೆಲವರು ಸಮ್ಟೈಮ್ಸ್ ಕುಕ್ಡ್ ಮೀಟು ಕೊಡ್ತೀವಿ, ಕುಕ್ಡ್ ಬೋನ್ಸ್ ಕೊಡೋಂಗಿಲ್ಲ. ಸೊ ಬೋನ್ಸು ನೀವು ರಾ ಕೊಡೋದಷ್ಟು ಒಳ್ಳೆಯದು. ಇಲ್ಲಾಂದರೆ ಅದು ತಿಂದು ಸ್ಮಾಲ್ ಪೀಸಸ್ ಎಲ್ಲ ಸ್ಟಮಕಲ್ಲಿದ್ದು ಅದು ತಿರ್ಗಿ ಅದು ಸ್ಟಮಕ್ ಇನ್ಫೆಕ್ಷನ್ ಆಗೋಕ್ಕೆ ಚಾನ್ಸಸ್ ಇದೆ. ಸೊ ರಾ ಮೀಟು ನನಗೆ ಗೊತ್ತಿರೋಂಗೆ ರಾ ಮೀಟ್ ಕೊಡ್ಬೋದು. ಏನು ತೊಂದರೆ. ನಿಮ್ಮೆಲ್ಲ ಜೈಂಟ್ ಡಾಗ್ಸ್ಗೂ ರಾ ಮೀಟ್ ಕೊಡ್ತೀವಿ. ರಾ ಮೀಟು ಕೊಡ್ತೀವಿ, ಕುಕ್ಡ್ ಮೀಟು ಕೊಡ್ತೀವಿ, ನೋ ಪ್ರಾಬ್ಲಮ್. ಓಕೆ, ಎರಡು ಕೊಡ್ತೀವಿ.
ಬಟ್ ಒಂದೇ ಸತಿ ಕೊಡಲ್ಲ. ಬೆಳಗ್ಗೆ ರಾ ಮೀಟ್ ಕೊಟ್ಟರೆ ಈವ್ನಿಂಗ್ ಕುಕ್ ಮೀಟ್ ಕೊಡ್ತೀವಿ. ಸೊ ಅದ್ರ ಸ್ಪ್ಲಿಟ್ ಮಾಡ್ಕೊಡ್ತೀವಿ. ಸರ್ ಇದಕ್ಕೆ ಫುಡ್ ಹೇಗೆ ಕೊಡ್ತೀರಾ? ಮೀನ್ವೆಲ್ಲ ಡೇ ಫಾರ್ ಒನ್ ಟೈಮ್ ಕೊಡ್ತೀರಾ ಇಲ್ಲ ಟ್ವೈಸ್ ಕೊಡ್ತೀರಾ? ನಾವು ಎಲ್ಲ ಡಾಗ್ಸ್ಗೂ ಅಷ್ಟೇ ಡೈಲಿ ಟ್ವೈಸ್ ಫೀಡ್ ಮಾಡ್ತೀವಿ. ಮಾರ್ನಿಂಗ್ ಅರೌಂಡ್ 8:30 ಫೀಡ್ ಮಾಡ್ತೀವಿ. ಸೊ ಆಮೇಲೆ ಈವ್ನಿಂಗ್ ಅರೌಂಡ್ ಸಮ್ 8:30 9 o'clock ಆ ಥರ ಫೀಡ್ ಮಾಡ್ತೀವಿ. ಡೈಲಿ ಟ್ವೈಸ್ ಫೀಡ್. ಡೈಲಿ ಮೀನ್ವೈಲ್ ನಾನ್ ವೆಜ್ಜಸ್ ಫೀಡ್ ಮಾಡ್ತೀರಾ? ಡೈಲಿ ನಾನ್ ವೆಜ್ ಕೊಡಬೇಕು ಅಂತ ಏನಿಲ್ಲ. ಕರ್ಡ್ ರೈಸು ಯಾಕಂದರೆ ಇವುಗಳು ಮೀಟ್ ತಿಂದು ಕರ್ಡ್ ರೈಸ್ ತಿನ್ನಲ್ಲ. ಸಮ್ಟೈಮ್ಸ್ ಯಾವುದೋ ಒನ್ ಟೈಮ್ ತಿಂತವೆ, ಆಮೇಲೆ ತಿನ್ನಲ್ಲ. ಸೊ ಏನು ಮಾಡ್ತೀವಿ, ಈ ಮೀಟ್ ಜೊತೆಗೆ ಕಿಬಲ್ಸ್ ಮಿಕ್ಸ್ ಮಾಡ್ಕೊಳ್ತೀವಿ. ಕಿಬಲ್ಸ್ ಮಿಕ್ಸ್ ಮಾಡ್ಕೊಳ್ತೀವಿ. ಸರ್ ಇದು ಪ್ರಸಾ ಕೆನಾರಿಯೋ ಅಂತ ಹೇಳ್ತಾರೆ. ಓಕೆ. ಸೊ ಇದೊಂದು ಕೆನರಿಯನ್ ಮ್ಯಾಸ್ಟಿಫು. ಓಕೆ. ಸೊ ಇದು ಮ್ಯಾಸ್ಟಿಫ್ ಕ್ಯಾಟಗರಿಗೆ ಸೇರಿದ್ದೇನೆ. ಓಕೆ. ಸೊ ಇವುಗಳು ಬಂದು ಪ್ರಾಪರ್ಟಿ ಗಾರ್ಡಿಂಗ್ಗೆ ಮೈನ್ಲಿ. ಹಾಂ ಹಾಂ. ಸೊ ಅಟ್ ದ ಸೇಮ್ ಟೈಮ್ ಮನೆಗೆ ಗಾರ್ಡಿಂಗ್ ಪರ್ಪಸ್ಸು. ಆಲ್ ಜೈಂಟ್ ಬ್ರೀಡ್ಸ್ ಅಂಡ್ ಆಲ್ ದೇ ಡೂ ವೆರಿ ಗುಡ್ ಗಾರ್ಡಿಂಗ್. ಓಕೆ. ಇದು ಏಜ್ ಎಷ್ಟಾಗಿದೆ ಸರ್ ಇದಕ್ಕೆ? ಇವನಿಗೆ 2 years 2 months ಆಗ್ತಿದೆ. ಈ ಈಸ್ ಆಲ್ಸೋ ಇಂಡಿಯನ್ ಚಾಂಪಿಯನ್. ಈ ಬ್ರೀಡ್ ಮಾಡೋರು ಬಂದು ಓನ್ಲಿ ನನಗೆ ಗೊತ್ತಿರೋಂಗೆ ಒಂದು 3-4 ಜನ ಏನೋ ಮಾಡ್ತಾರೆ ಇಂಡಿಯಾದಲ್ಲಿ ಬ್ರೀಡ್ ಮಾಡೋರು. ಓಕೆ. ಅದರಲ್ಲಿ ಸೊ ಇವನ್ ಕಾಂಪಿಟೇಷನ್ಗೆ 3 ನಾಯಿ ಇತ್ತು. ಓಕೆ. ಸೌತಲ್ಲಿ ಬೇರೆ ಎಲ್ಲೂ ನಾಯಿಗಳಿಲ್ಲ ಅಷ್ಟೊಂದು. ಓಕೆ. ಸೊ ಅದರಲ್ಲಿ ಈ ಮ್ಯಾನೇಜ್ ಟು ವಿನ್ ಇಂಡಿಯನ್ ಚಾಂಪಿಯನ್ ಟೈಟಲ್. ಸೊ ಈ ಈಸ್ ಆಲ್ಸೋ ಅಫಿಷಿಯಲಿ ಇಂಡಿಯನ್ ಚಾಂಪಿಯನ್. ಓಕೆ. ಈ ಈಸ್ ದಿ ಓನ್ಲಿ ಒನ್ ಇಂಡಿಯನ್ ಚಾಂಪಿಯನ್ ಇನ್ ಸೌತ್. ಹೌದಾ? ಓಕೆ. ಇದು ಕಲರ್ಸ್ ಎಷ್ಟು ಥರ ವೇರಿಯೇಷನ್ಸ್ ಬರುತ್ತೆ? ಸಿಂಗಲ್ ಕಲರ್ಸ್ ಬರುತ್ತೆ, ಬಟ್ ಈ ಬ್ರಿಂಡಲ್ ಏನೇ ಮೈನು ಪ್ರಸಾ ಕೆನಾರಿ. ಓಕೆ. ಎರಡು ಮಿಕ್ಸಿಂಗ್ ಕಲರ್ ಅದು ಬ್ಲ್ಯಾಕ್ ವಿತ್ ಈ ಬ್ರೌನ್ ಪ್ಯಾಚಸ್ ಇದೆಯಲ್ಲ, ಬ್ರಿಂಡಲ್ ಅಂತ ಹೇಳ್ತಾರೆ. ಓಕೆ. ಈ ಬ್ರಿಂಡಲ್ ಏನೇ ಪ್ರಸಾ ಕೆನಾರಿಗೆ ಮೈನ್ ಕಲರ್. ಓಕೆ. ಇದರಲ್ಲೂ ಸುಮಾರು ಕಲರ್ ಬರ್ತವೆ, 20+ ಕಲರ್ಸ್ ಬರ್ತವೆ, ಎಲ್ಲದರಲ್ಲೂ ಬರ್ತವೆ. ಬಟ್ ಪ್ರಸಾ ಕೆನಾರಿ ಅಂದಾಗ ಬ್ರಿಂಡಲ್ ಏನೇ ಮೈಂಡ್ಗೆ ಫಸ್ಟ್ ಸ್ಟ್ರೈಕ್ ಆಗುತ್ತೆ. ಓಕೆ. ಬ್ರೀಡ್ ಹೆಸರು ಕೇಳಬೇಕಾದ್ರೆ ಅಂತ ಕೆನರಿಯನ್ ಮ್ಯಾಸ್ಟಿಫ್. ಹೌದು, ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಎಲ್ಲರೂ ಕಾನಿಕೋರ್ಸೋ ಅಂತ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಕಾನಿಕೋರ್ಸೋನೇ ಬಾಡಿ ಟೈಪೇ ಬೇರೆ ಇರುತ್ತೆ, ಇವುಗಳು ಬಾಡಿ ಟೈಪೇ ಬೇರೆ, ಕ್ಯಾರೆಕ್ಟರಿಸ್ಟಿಕ್ಸು ಅಷ್ಟೇ, ಅವುಗಳೇ ಬೇರೆ ಇವುಗಳೇ ಬೇರೆ. ಡೈರೆಕ್ಟಾಗಿ ನೋಡಿದಾಗ್ಲೇ ಎರಡು ನಾಯಿನೂ ಪಕ್ಕದಾಗೆ ನೋಡಿದಾಗ್ಲೇ ಇವುಗಳು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಅದರ್ವೈಸ್ ಸ್ವಲ್ಪ ಕಷ್ಟ. ಕಾನಿಕೋರ್ಸು ಇವ್ರಿಗೂ ಡಿಫ್ರೆನ್ಸ್ ಇಲ್ಲ. ಕಾನಿಕೋರ್ಸು ಇವ್ರಿಗೂ ಬಾಡಿ ಟೈಪೇ ಬೇರೆ. ಅವುಗಳು ಫೇಸ್ ಕಟ್ ನೋಡಿದ್ರೇ ಗೊತ್ತಾಗ್ಬಿಡ್ಬೋದು. ಇವುಗಳು ನೋಡಿ ಶಾರ್ಟ್ ಫೇಸ್ ಇರ್ತವೆ, ಹೆಡ್ ಸ್ವಲ್ಪ ದಪ್ಪ ಬಂದಿರ್ತವೆ. ಈ ಫೇಸ್ ಬಂದು ಸ್ನೌಟೆಡ್ ಫೇಸು. ಬಟ್ ಅವುಗಳಿಗೆ ಹಂಗೆ ಬರಲ್ಲ, ಅವುಗಳಿಗೆ ಸ್ವಲ್ಪ ಸ್ಕ್ವೇರ್ ಫೇಸ್ ಬರ್ತವೆ, ಇವುಗಳಿಗೆ ಹಂಗೆ ಬರಲ್ಲ. ಇದರಲ್ಲಿ ಪ್ರಸಾ ಕೆನಾರಿಯಾಗಿ ಮಾತ್ರ ಇಯರ್ ಕ್ರಾಪ್ ಮಾಡ್ತಾರೆ, ಟೇಲ್ ಡಾಕಿಂಗ್ ಮಾಡಲ್ಲ. ಕಾನಿಕೋರ್ಸ್ಗೆ ಟೇಲ್ ಡಾಕಿಂಗ್ ಇಯರ್ ಕ್ರಾಪಿಂಗ್ ಎರಡೂ ಮಾಡ್ತಾರೆ. ಬೋರ್ಬಲ್ಗೆ ಟೇಲ್ ಡಾಕಿಂಗ್ ಮಾಡ್ತಾರೆ, ಇಯರ್ ಕ್ರಾಪಿಂಗ್ ಮಾಡಲ್ಲ. ಸೊ ಮೇನ್ಲಿ ಇಯರ್ ಕ್ರಾಪಿಂಗ್ ಏನು ಸಿಕ್ಕಿ? ಇಯರ್ ಕ್ರಾಪಿಂಗ್ ಬಂದು ಲುಕ್, ಆ ಲುಕ್ಗೋಸ್ಕರ ಅಷ್ಟೇ. ಅದೇ ಮರಿ ಟೈಮಲ್ಲೇ ಮಾಡ್ತಾರೆ ಅದನ್ನ? ಮರಿ ಟೈಮಲ್ಲೇ ಮಾಡಬೇಕು. ಸೊ ಅಡಲ್ಟಲ್ಲಿ ಮಾಡೋಕ್ಕಾಗಲ್ಲ, ಯಾಕಂದರೆ ಕಾರ್ಟಿಲೇಜ್ ಎಲ್ಲ ತುಂಬ ಬೆಳೆದ್ಬಿಟ್ಟಿರ್ತವೆ, ಕಿವಿ ನಿಂತ್ಕೊಳ್ಳಲ್ಲ. ಮರಿಯಲ್ಲಿ ಮಾಡಿದಷ್ಟು ಒಳ್ಳೆಯದು. ಬಿಫೋರ್ 4-5 months ಒಳಗಡೆ ಮಾಡಿಕೊಂಡ್ರೆ ಇಯರ್ ಕ್ರಾಪಿಂಗ್ ಸಕ್ಸಸ್ಫುಲ್ ಆಗಿ ನಿಂತ್ಕೊಳ್ಳಿ. ಓಕೆ. ಸರ್ ಇದರ ಮಿನಿಮಮ್ ವೆಯ್ಟ್? ಪ್ರಸಾ ಕೆನಾರಿ ಇವ್ನು ನೋಡಿದ್ರೆ ಈಗ ಫಸ್ಟ್ ತುಂಬ ಕಡಿಮೆ ಇದ್ದ, ಈಗ ವೆಯ್ಟ್ ಹಾಕಿದ್ದಾನೆ. ಸೊ ನಾವು ಹಿ ಈಸ್ ಅಬೌಟ್ ಸಮ್ ಕ್ಲೋಸ್ ಟು 63 kgs ಇದ್ದಾನೆ. 63 kg ಇದ್ದಾನೆ. ವೆಯ್ಟ್ ಹಾಕ್ತಾನೆ. ಓಕೆ. ಎಷ್ಟು ಮಂತ್ಸ್ ಅಂದರೆ ಇದಕ್ಕೆ? ಎಷ್ಟು ಇಯರ್ಸ್? 2 years 2 months. ಓಕೆ. ಸೊ ಇದರಲ್ಲಿ ನನ್ನ ಹತ್ರ ಫೀಮೇಲ್ಸು ಇದ್ದಾವೆ, ಬಟ್ ಫೀಮೇಲ್ಸಿಗೆ ಪ್ರೆಸೆಂಟ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಮರಿಗಳಿದ್ದಾವೆ. ಓಕೆ ಓಕೆ ಓಕೆ. ಮೇಲ್ ಮಾತ್ರ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಓಕೆ. ಸರ್ ಇದು ಕಾನಿಕೋರ್ಸು ಫೀಮೇಲು. ಓಕೆ. ಇವ್ರು ಬಂದು ಇಂಪೋರ್ಟೆಡ್ ಫೀಮೇಲು. ಹಾಂ ಹಾಂ ಹಾಂ. ಇದು ಏಜ್ ಎಷ್ಟಾಗಿದೆ ಸರ್ ಇದಕ್ಕೆ? ಸರ್ ಇವಳಿಗೆ 2.5 years ಆಗ್ತದೆ. 2.5 years ಇವಳಿಗೆ. ಓಕೆ. ಇದು ಯಾವ ಕಂಟ್ರಿ ಸರ್ ಇದು? ಸರ್ ಇದು ಇಟಾಲಿಯನ್ ಮ್ಯಾಸ್ಟಿಫ್, ಇಟಾಲಿ ಒರಿಜಿನೇಟೆಡ್. ಓಕೆ. ಇದ್ರದ್ದು ಮೇಲು ಇದೆ ನಿಮ್ಮ ಹತ್ರ? ಇದ್ರದ್ದು ಮೇಲು ಇದೆ, ಇನ್ನು ಬೇರೆ ಫೀಮೇಲ್ಸು ಇದೆ. ಓಕೆ. ಬೇರೆ ಮೇಲ್ಸು ಇದೆ. ಓಕೆ. ಸೊ ಒಂದು ಇಂಪೋರ್ಟೆಡ್ ಮೇಲ್ ಇದೆ, ಒಂದು ನಂದೇ ಓನ್ ಬ್ರೀಡಿಂಗ್ ಮೇಲ್ ಒಂದು ಇಟ್ಟಿದ್ದೀನಿ. ಓಕೆ. ಒಂದು ಇಂಪೋರ್ಟ್ ಡಾಟರ್ ಒಂದಿದೆ ನನ್ನ. ಹಾಂ ಹಾಂ ಹಾಂ. ಸರ್ ಇದೆಲ್ಲ ಒಂದ್ಸತಿ ಮರಿ ಹಾಕಿದ್ರೆ ಎಷ್ಟು ಮರಿ ಹಾಕ್ಬೋದು ಅಂದಾಜು? ಸರ್ ಇದೆಲ್ಲ ಲಾರ್ಜ್ ಲೀಟ್ರ್ ಕೊಡ್ತವೆ. ಮಿನಿಮಮ್ ಅಂದರೆ ನಿಮಗೆ 10 puppies ಕೊಡ್ತವೆ. ಹೌದಾ? 11-12 puppies. ಓಕೆ. ಈ ಜೈಂಟ್ ಬ್ರೀಡ್ಸ್ ಎಲ್ಲ ಲಿಟರ್ ಸೈಜು ಸ್ವಲ್ಪ ಜಾಸ್ತಿನೇ ಇರ್ತವೆ. ಹಾಂ 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 ಹಾಂ. ಇದೆಲ್ಲ ಒಂಥರ ಬಾಯಿ ಹತ್ರ ಒಂಥರ ಇದೆಲ್ಲ ಅದು ಬರೋದು ಹಂಗೇನ? ಅದು ಜಾಯಿಂಟ್ ಬ್ರೀಡ್ಸ್ ಅದು ಸ್ಪೆಷಾಲಿಟಿ ಅದು ಸ್ಕಿನ್ ಇದು ನೋಡಿ. ಸ್ಕಿನ್ ಅಲ್ಲ, ಸ್ಕಿನ್ ಹೌದು ಸ್ವಲ್ಪ ಹೌದು ಒಂಥರ ಸ್ಪೆಷಾಲಿಟಿ ಅಲ್ಲ ಅದ್ರದ್ದು. ಹಾಂ.
ಸರಿ ಡೈಲಿ ಕಟ್ ಮಾಡ್ತೀರಲ್ಲ, ಅದರಿಂದ ಏನಾದರೂ ಪ್ರಾಬ್ಲಮ್ ಇದೆಯಾ, ಇಲ್ಲ ಪಾಸಿಟಿವ್ ಆರ್ ನೆಗೆಟಿವ್? ಲುಕ್ ಆಸ್ ಐ ಟೋಲ್ಡ್ ಯು, ಲುಕ್ ವೈಸ್ ಅಷ್ಟೇ. ಸೊ ಅದರಿಂದ ನೋಡೋಕ್ಕೆ ಲುಕ್ ಚೆನ್ನಾಗಿರ್ತದೆ ಅಂತ. ಮರಿಲೇ ಕಟ್ ಈಗ ಇದೆಲ್ಲ ಇಯರ್ ಕ್ರಾಪಿಂಗು, ಟೇಲ್ ಡಾಕಿಂಗ್ ಎಲ್ಲ ಬ್ಯಾನ್ ಆಗಿದೆ ಇಂಡಿಯಾದಲ್ಲಿ. ಬಟ್ ಸ್ಟಿಲ್ ಸಮ್ ಪೀಪಲ್ ಡಸ್ ಇಟ್. ಅದು ಬರೀ ಲುಕ್ಗೆ ಮಾತ್ರ ಅಷ್ಟೇ. ಓಕೆ ಸರ್, ಇವಾಗ ಡಾಗ್ ಬ್ರೀಡ್ಸ್ ಬಂದಿರುತ್ತೆ, ನಿಮ್ಮಲ್ಲಿ ಹೀಟಿಗೆ ಬಂದಿರುತ್ತೆ. ಸೊ ಅದನ್ನು ಹೇಗೆ ಮೇಂಟೈನ್ ಮಾಡೋದು? ಇವಾಗ ಸ್ಕಿಪ್ ಮಾಡಿಸ್ಬೇಕು, ಕೆಲವ್ರಿಗೆ ಗೊತ್ತೇ ಇರಲ್ಲ ಅದ್ರ ಬಗ್ಗೆ. ಓಕೆ, ಸೊ ಅದ್ರ ಬಗ್ಗೆ ಮಾಹಿತಿ. ಸಪೋಸ್ ಅದು ಬ್ರೀಡಿಂಗ್ ಐಡಿಯಾ ಏನು ಇಲ್ಲ ಅಂತ ಹೇಳಿದ್ರೆ, ಹೀಟಿಗೆ ಬಂದಾಗ ಏನು ಮಾಡಬೇಕು, ಸಪ್ರೇಟಾಗಿ ಕೇಜಲ್ಲಿ ಹಾಕಿ ಇಟ್ಕೊಬೇಕು. ಒಂದು ಅಪ್ ಟು ಸಮ್ ಡಾಗ್ಸ್ ಒಂದು 18 days ತನಕ ಹೀಟಲ್ಲಿ ಇರ್ತವೆ. ಸೊ ಆಗ ಫಸ್ಟ್ ಡೇಯಿಂದ ಬಂದಾಗ ಒಬ್ಬೊಬ್ರು ಲೈಕ್ ಮಾಡಲ್ಲ, ಮನೆಯೆಲ್ಲ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಸೊ ಸಮ್ ಪೀಪಲ್ ನಾನು ನೋಡಿದ್ದೀನಿ, ಸಮ್ ನನ್ನ ಕ್ಲೈಂಟ್ಸ್ ಎಲ್ಲ ಬಂದು ಏನು ಮಾಡ್ತಾರೆ, ಈ ಡಾಗ್ಸ್ ಅಂತಲೇ ಪ್ಯಾಂಪರ್ಸ್ ಬರ್ತವೆ, ಅವುಗಳನ್ನ ಹಾಕ್ಕೊಂಡಿರ್ತಾರೆ. ಸೊ ದಟ್ ದೇ ಕ್ಯಾನ್ ಅವಾಯ್ಡ್ ದಿ ಬ್ಲೀಡಿಂಗ್ ವಿಚ್ ಇಸ್ ಆನ್ ದಿ ಗ್ರೌಂಡ್. ಸೊ ನೀವು ಬ್ರೀಡ್ ಮಾಡೋ ಪ್ಲ್ಯಾನ್ ಏನಿಲ್ಲ ಅಂದರೆ ಒಂದು ಆ ಥರ ಮಾಡ್ಬೋದು. ಇಲ್ಲಾಂದರೆ ಸಪ್ರೇಟಾಗಿ ಒಂದು ಅಟ್ಲೀಸ್ಟ್ ಒಂದು ಹೀಟ್ ಪಾಸ್ ಆಗೋ ತನಕ ಯು ಕ್ಯಾನ್ ಪುಟ್ ದೆಮ್ ಆನ್ ಅ ಕೇಜ್. ಸೊ ಇಲ್ಲ ನಿಮಗೆ ಬ್ರೀಡಿಂಗ್ ಮಾಡೋ ಐಡಿಯಾನೇ ಇಲ್ಲ ಅಂತ ಹೇಳಿದ್ರೆ, ವಾಟ್ ಯು ಕ್ಯಾನ್ ಡೂ ಇಸ್ ಯು ಕ್ಯಾನ್ ನ್ಯೂಟ್ರಿ ದಿ ಫೀಮೇಲ್ಗೆ ಆಪ್ರೇಷನ್ ಮಾಡಿ ಯು ಕ್ಯಾನ್ ಕಂಟ್ರೋಲ್ ಮಾಡ್ಬೋದು. ಸೊ ಒಂದ್ಸತಿ ಆಪರೇಟ್ ಮಾಡಿದಾಗ ದೇ ವಿಲ್ ನಾಟ್ ಕಮ್ ಟು ಈಟ್ ಅಗೇನ್. ಬ್ರೀಡ್ನ ಸ್ಕಿಪ್ ಮಾಡಿದ್ರೆ ಪ್ರಾಬ್ಲಮ್ ಏನಿಲ್ಲ? ಇಲ್ಲ ನಾರ್ಮಲಿ ಅದಕ್ಕೆ ಒಳ್ಳೇದು. ಏನು ಪ್ರಾಬ್ಲಮ್ ಏನಿಲ್ಲ, ಅದರಿಂದಾಗಿ ಏನು ಪ್ರಾಬ್ಲಮ್ ಬರಲ್ಲ. ಇಟ್ಸ್ ಜನರಲಿ ಕೈಂಡ್ ಆಫ್ ಹ್ಯೂಮನ್ಸ್ ಥರ. ಸೊ ಹೀಟಿಗೆ ಬಂದಾಗ ನಿಮಗೆ ಬ್ರೀಡಿಂಗ್ ಏನು ಪ್ಲ್ಯಾನ್ ಇಲ್ಲ ಅಂತ ಹೇಳಿದ್ರೆ ನೀವು ಕೇಜಲ್ಲಿ ಹಾಕಿ ಸ್ಕಿಪ್ ಮಾಡ್ಬೋದು. ಇಲ್ಲ ನಿಮಗೆ ಫೀಮೇಲು ನಿಮಗೆ ಫ್ಯೂಚರಲ್ಲಿ ನೀವು ಬ್ರೀಡ್ ಮಾಡೋ ಪ್ಲ್ಯಾನೇ ಇಲ್ಲ ಅಂತ ಹೇಳಿದ್ರೆ ನೀವು ಆಪ್ರೇಟ್ ಮಾಡಿ ಇಟ್ಕೊಬೋದು. ಸೊ ಇಯರ್ಲಿ ಎಷ್ಟು ಸತಿ ಬ್ರೀಡ್ ಮಾಡಿಸ್ತಾರೆ? ಫಾರ್ ಎಕ್ಸಾಂಪಲ್ ಕೆಲವರು 6 months ಒಂದ್ಸಿ ಮಾಡಿಸ್ತಾರೆ, ಕೆಲವರು ಸುಮ್ಮನೆ ಬಿಸ್ನೆಸ್ಗಾಗಿ ತಕ್ಷಣ 3 months ಆ ಥರ ಮಾಡಿಸ್ತಾರೆ. ಅದು ಒಳ್ಳೇದಾ ಅಥವಾ ಕೆಟ್ಟದಾ ಅನ್ನೋದು? ಡಾಗ್ಸ್ ಹೆಲ್ತ್ ಬಗ್ಗೆ ನೋಡೋದೇ ಇಲ್ಲ. ಹೆಲ್ತ್ ಬಗ್ಗೆ ನೋಡಿ ಸರ್, ಅದರಿಂದ ಮಾಡೋದಾಗಲಿ ನಿಮಗೆ ಕ್ವಾಲಿಟಿ ಆಫ್ ದಿ ಪಪ್ಪೀಸ್ ಬರಲ್ಲ. ಎವ್ರಿ 6 months ಡಾಗ್ಸ್ ಹೀಟಿಗೆ ಬರ್ತವೆ. ನಾನು ನೋಡಿದ್ದೀನಿ ಸುಮಾರು ಎವ್ರಿ 6 monthsಗೂ ಮೇಟ್ ಮಾಡಿ ಪಪ್ಪೀಸ್ ತೆಗೆದ್ರೆ ಪಪ್ಪಿಗಳಿಗೆ ಕ್ವಾಲಿಟಿಯೂ ಬರಲ್ಲ, ಹೆಲ್ದಿಯಾಗೂ ಬರಲ್ಲ. ಸೊ ಅಟ್ಲೀಸ್ಟ್ ಇಯರ್ಲಿ ಒನ್ಸ್ ಬ್ರೀಡ್ ಮಾಡಿದ್ರೆ ಅಟ್ಲೀಸ್ಟ್ ನಿಮಗೆ ಆ ಕ್ವಾಲಿಟಿ ಮೇಂಟೈನ್ ಆಗುತ್ತೆ, ಆ ಡಾಗ್ಸ್ ಹೆಲ್ತು ಚೆನ್ನಾಗಿರ್ತವೆ. ಮಿನ್ವೈಲ್ ಒಂದು ಡಾಗ್ಸ್ಗೆ ಎಷ್ಟು ಸರಿ ಮೀಟ್ ಮಾಡಿಸ್ಬೋದು? ಇಯರ್ಲಿ ನಾ ಕೇಳ್ತಲ್ಲ, ಅದ್ರ ಹೆಲ್ತ್ ಕಂಡೀಷನ್ ಓಕೆ ಇರಬೇಕು. ಮಿನ್ವೈಲ್ ಅದು ಸರ್ ಒಂದು ಫೀಮೇಲ್ನ ನೀವು ಪ್ರಾಪರ್ ಆಗಿ ಬ್ರೀಡ್ ಮಾಡ್ತೀನಿ ಅಂತ ಹೇಳಿದ್ರೆ ಯು ಕ್ಯಾನ್ ಬ್ರೀಡ್ ಅಪ್ ಟು 4 liters. 4 liters, 3 liters ತನಕ ಮೇ ಬಿ ವಿ ಕ್ಯಾನ್ ಟ್ರೈ 1 more liter, 4th liter. ಬಟ್ 3 liter ಇಸ್ ವಾಟ್ ವಿ ಸಜೆಸ್ಟ್. ಮ್ಯಾಕ್ಸಿಮಮ್ 4 ಮಾಡಿದ್ರೂ ಏನು ತೊಂದರೆ ಇಲ್ಲ. ಬಟ್ 4 liter ಮೇಲೆ ಹೋದರೆ ಇಟ್ ಇಸ್ ನಾಟ್ ಗುಡ್ ಅಂತ ನಾನು ಹೇಳ್ತೀನಿ. 3 ಓಕೆ, 3 is good. 3 liters ಅದು ಬ್ಯಾಕ್ ಟು ಬ್ಯಾಕ್ ಮಾಡೋಂಗಿಲ್ಲ. ಅಟ್ಲೀಸ್ಟ್ ಒಂದು ಹೀಟ್ ಇಯರ್ಲಿ ಒನ್ಸ್ ಮಾಡಿದಾಗ ನಿಮಗೆ ಅಟ್ಲೀಸ್ಟ್ ಯು ಗೆಟ್. ಸೊ ಅದನ್ನೇ ಬ್ರೀಡ್ ಮಾಡಿ ಪಪ್ಪಿ ಸೇಲ್ ಮಾಡೋ ಬದಲು, ಸೊ ವೆನ್ ಯು ವಾಂಟೆಡ್ ಟು ಮೇಂಟೈನ್ ಸಮ್ ಕ್ವಾಲಿಟಿ ಅಂತ, ಆ ಕ್ವಾಲಿಟಿನೂ ಆ ಬ್ರೀಡ್ ಸ್ಟ್ಯಾಂಡರ್ಡ್ ನಾನು ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಇಯರ್ಲಿ ಒನ್ಸ್ ಬ್ರೀಡಿಂಗ್ ಪ್ರೋಗ್ರಾಮ್ ಕ್ಲೀನಾಗಿ ಮಾಡಿದ್ರೆ ನಿಮ್ಗೆ ಸಕ್ಸಸ್ಫುಲ್ಲಾಗಿ ವರ್ಕೌಟ್ ಆಗುತ್ತೆ. ಇಲ್ಲ ನೀವು ಜಸ್ಟ್ ಪಪ್ಪಿ ಸೇಲ್ ಮಾಡ್ತೀನಿ, ಮನಿ ಮಾತ್ರ ಮೈಂಡಲ್ಲಿ ಇಟ್ಕೊಂಡು ನೀವು ಬ್ರೀಡ್ ಮಾಡ್ತೀನಿ ಅಂತ ಹೇಳಿದ್ರೆ ಏನಾಗುತ್ತೆ, ಪಪ್ಪೀಸ್ ಎಲ್ಲ ಏನೂ ಗೊತ್ತೇ ಇರಲ್ಲ, ಯಾವ ಲೈನಿಂದ ಬಂದಿದೆ, ಇದು ಯಾವ ಥರ ಇದೆ, ಈ ಫೀಮೇಲಲ್ಲಿ ಏನು ಫಾಲ್ಟ್ಸ್ ಇದೆ, ಆ ಮೇಲಲ್ಲಿ ಏನು ಫಾಲ್ಟ್ಸ್ ಇದೆ ಗೊತ್ತಿಲ್ಲದೆ ಸುಮ್ಮನೆ ತೊಗೊಂಡೋಗ್ಬಿಟ್ಟು ಮೇಟ್ ಮಾಡ್ಕೊಂಡ್ಬಿಟ್ರೆ ಅವ್ರಿಗೇನು ಗೊತ್ತೇ ಇರಲ್ಲ. ಏನು ಮಾಡ್ತಾರೆ, ಕಸ್ಟಮರ್ಗೆ ಸೇಲ್ ಮಾಡ್ಬಿಡ್ತಾರೆ. ಆಮೇಲೆ ಏನಾಗುತ್ತೆ, ಸುಮಾರು ಹೆಲ್ತ್ ಇಶ್ಯೂಸ್ ಬರ್ತವೆ, ಜೆನೆಟಿಕ್ ಪ್ರಾಬ್ಲಮ್ಸ್ ಬರ್ತವೆ, ಅದೆಲ್ಲ ಏನು ಕೇಳೋದೇ ಇಲ್ಲ ಅವರು. ಫಾಲ್ಟ್ಸ್ ಅಂದ್ರಲ್ಲ, ಅದು ಯಾವ ಥರ ಫಾಲ್ಟ್ಸ್? ಈಗ ನೋಡಿ, ಈಗ ಸಮ್ಟೈಮ್ಸ್ ಈ ಫೀಮೇಲ್ಗೆ ಸ್ವಲ್ಪ ಹೆಡ್ ಸೈಜ್ ಸ್ವಲ್ಪ ಚಿಕ್ಕದಿದೆ, ಎಕ್ಸಾಂಪಲ್ ಅಷ್ಟೇ. ಸೊ ಒಂದು ಹೆಡ್ ಸೈಜು ಚಿಕ್ಕದಾಗಿದೆ. ಸೊ ವೆನ್ ಯು ಮೇಟ್ ವಿತ್ ಸಮ್ ಬೆಟರ್ ಮೇಲ್ ಅಂತ ಹೇಳಿದಾಗ ಯು ಗೆಟ್ ಸಮ್ ಬೆಟರ್ ಕ್ವಾಲಿಟಿ ಆಫ್ ದಿ ಪಪ್ಪೀಸ್. ಸೊ ನೀವೇನು ಮಾಡ್ತೀರಾ, ರ್ಯಾಂಡಮ್ ಆಗಿ ಸುಮ್ಮನೆ ಇದು ಫೀಮೇಲ್ ಹೀಟಿಗೆ ಬಂತು ಅಂತ ಹೇಳಿ ತೊಗೊಂಡೋಗಿ ಯಾವುದೋ ಒಂದು ಮೇಟ್ ಪೆಡಿಗ್ರಿನೂ ಗೊತ್ತಿರಲ್ಲ, ಪೆಡಿಗ್ರಿ ಡೀಟೇಲ್ಸ್ ಅದು ಏನು ಹಿಸ್ಟ್ರಿ ಅಂತಲೂ ಗೊತ್ತಿರಲ್ಲ, ಸುಮ್ಮನೆ ತೊಗೊಂಡೋಗಿ ಮೇಟ್ ಮಾಡಿಸ್ಬಿಟ್ಟು ಪಪ್ಪಿ ಸೇಲ್ ಮಾಡಿದ್ರೆ ಅದನ್ನು ನಿಮ್ಗೆ ಏನು ಮೇಂಟೈನ್ ಮಾಡೋಕ್ಕಾಗಲ್ಲ. ಸೊ ಅದು ಏನು ಹೇಳೋದು, ಈಗ ಲಾಕ್ಡೌನ್ ಟೈಮಲ್ಲೆಲ್ಲ ಸುಮಾರು ಜನ ಉಟ್ಕೊಂಡಿದ್ದಾರೆ ಸರ್. ಇದು ಅವನ ಹೆಸರು ದಿ ಇಂಡಿಯನ್ ಹಲ್ಕ್ ಅಂತ ಹೇಳಿ, ಒನ್ ಆಫ್ ದಿ ಫೇಮಸ್ ಮೇಲ್ ಇನ್ ಸೌತ್ ಇಂಡಿಯಾ ಆ್ಯಂಡ್ ಒನ್ ಆಫ್ ದಿ ಗ್ರೇಟೆಸ್ಟ್ ಪ್ರೊಡ್ಯೂಸರ್ ಸೋ ಫಾರ್ ದಟ್ ಐ ಹ್ಯಾವ್ ಇನ್ ಮೈ ಕೆನಲ್. ಸೊ ಅವನೊಂಥರ ನನಗೆ ಬ್ಯಾಕ್ ಬೋನ್ ಇದ್ದಂಗೆ. ಸೊ ಸಖತ್ ಹಳೇದು ನಿಮ್ಮ ಬ್ರೀಡ್, ತುಂಬ ಹಳೆ ಸ್ಟಾಕ್ ಅವನು. ಸೊ ಈ ಈಸ್ ಕ್ಲೋಸ್ ಟು 7 years ನಾವು. ಸೊ ಇನ್ನೂ ಚೆನ್ನಾಗಿ ಪಪ್ಪೀಸ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾನೆ. ಸೊ ಇದಕ್ಕೆ ಮೇಲೆ ಸ್ವಲ್ಪ ಮೇಟಿಂಗ್ ಎಲ್ಲ ಲಿಮಿಟ್ ಮಾಡ್ತೀನಿ, ಜಾಸ್ತಿ ಕೊಡಲ್ಲ. ಅದು ಲೈಫ್ ಸ್ಪ್ಯಾನ್ ಎಷ್ಟಿರೋದು ಸರ್? ಅದು ಲೈಫ್ ಸ್ಪ್ಯಾನ್ ಸೇಮ್ ನಾನು ಹೇಳ್ದಂಗೆ ಎಲ್ಲ ಬ್ರೀಡ್ ಥರನೂ 11 to 13, 14 years ತನಕನು. ಸೊ ಹೀ 7 years old ನಾವು. 7 ಅಂದರೆ ನಮ್ಗೆ ಈಕ್ವಲ್ ಟು ಹ್ಯೂಮನ್ಸ್ ಅಂದರೆ ಎಷ್ಟು ಇಯರ್ಸ್ ಆಗಿರ್ಬೋದು ಅಂದಾಜು? ಹೌದು, ನಮ್ಗೆ ಹ್ಯೂಮನ್ಸ್ಗೆ ಎಲ್ಲ ಅರ್ಧದಲ್ಲೇ ಸತ್ತೋಗ್ತಾರೆ. ಅಲ್ಲ ಈಕ್ವಲ್ ಟು, ಫಾರ್ ಎಕ್ಸಾಂಪಲ್ ನಮ್ಮದು 60-70 ಅಂತೀವಲ್ಲ, ಅದ್ರದ್ದು 7 years ಇದ್ದಂಗೆ ಅವ್ನಿಗೆ ಇವಾಗ 40
40 ಇಯರ್ಸ್ ಅವ್ನು ಇವಾಗ ಆಲ್ಮೋಸ್ಟ್ 50% ಥರ ಲೈಫ್ ಸ್ಪ್ಯಾನ್ ಅಲ್ಲಿ ಮುಕ್ಕಾಲು ಭಾಗ ಇವಾಗ ಕಳೆದಿದ್ದಾನೆ. ಓಕೆ. ಇನ್ನೊಂದು ಕಾಲು ಭಾಗ ಲೈಫ್ ಸ್ಪ್ಯಾನ್ ಇದೆ ಅವನಿಗೆ. ಅಟ್ ಪ್ರೆಸೆಂಟ್ ಎಷ್ಟು ಮರಿಗಳು ಮಾಡಿರ್ಬೋದು ನಿಮಗೆ? ಅವನು ಇದುವರೆಗೂ ಪ್ರೊಡ್ಯೂಸ್ ಮೋರ್ ದೆನ್ 550 ಪಪ್ಪೀಸ್. ಓಕೆ. ಸೊ ಈಗಲೂ ನನ್ನ ಹತ್ರ ಪಪ್ಪೀಸ್ ಇದಾವೆ, 11 ಪಪ್ಪೀಸ್ ಇದಾವೆ ಅವನು. ಸೊ ಕೇರಳ ಅಲ್ಲಿ ಒಂದು ಮೀಟಿಂಗ್ ಕೊಟ್ಟಿದ್ದೆ, ಅಲ್ಲೊಂದು 5 ಪಪ್ಪೀಸ್ ಇದಾವೆ. ಸೊ ಸೇಲಂ ಅಲ್ಲಿ ಒಂದು ಮೀಟಿಂಗ್ ಕೊಟ್ಟಿದ್ದೆ, ಅದು ಅಬೌಟ್ ಲೀಟರ್. ಬ್ಯಾಂಗ್ಳೂರು ಲೋಕಲ್ ಅಲ್ಲಿ ಒಂದು 4 ಫೀಮೇಲ್ಸ್ ಕ್ಯಾರಿಂಗ್ ಅಲ್ಲಿ ಇದಾವೆ. ಸೊ ಅದು ಲೀಟರ್ ಆಗ್ಬೇಕು, ಇನ್ನು ಡೇಟ್ಸ್ ಇದಾವೆ. ತಿರುಪತಿಯಿಂದ ಒಂದು ಮೀಟಿಂಗ್ ಕೊಟ್ಟಿದ್ದೀನಿ. ಸೊ ಅವ್ರದ್ದೊಂದು ಕ್ಯಾರಿಂಗ್ ಅಲ್ಲಿ ಇದಾವೆ. ಅವ್ರದ್ದು 45 ಡೇಸ್ ಏನೋ ಕ್ಯಾರಿಂಗ್ ಕನ್ಫರ್ಮ್ ಆಗಿದೆ. ಸೊ ಈಗ ನನಗೆ ಗೊತ್ತಿರಂಗೆ ಇನ್ನು ಫ್ಯೂಚರ್ ಅಲ್ಲಿ ಒಂದು ಆಲ್ಮೋಸ್ಟ್ ಒಂದು 6 to 7 ಲೀಟರ್ಸ್ ಎಕ್ಸ್ಪೆಕ್ಟೆಡ್ ಇದೆ. ಕರೆಂಟ್ಲಿ ನನ್ನ ಹತ್ರ ಲೀಟರ್ಸ್ ಇದೆ, ಕರೆಂಟ್ಲಿ ಕೇರಳ ಅಲ್ಲಿ ಲೀಟರ್ ಇದೆ ಅವನು. ಒನ್ ಆಫ್ ದಿ ಬಿಗ್ ಪ್ರೊಡ್ಯೂಸರ್ ಅಂತ ಹೇಳಿ, ಒನ್ ಆಫ್ ದಿ ಬೆಸ್ಟ್ ಪ್ರೊಡ್ಯೂಸರ್ ಅವನು. ಸರ್ ಇದು ಅಮೆರಿಕನ್ ಬುಲಿ XXL, ಇದು ಫೀಮೇಲ್ ಕ್ಯಾಟಗರಿ. ಇದು ಹಲ್ಕಿಗೆ ಪೇರ್ ಆಗಿ ತಂದಿರೋದು. ಇವಾಗ ಮುಂದೆ ಇದಕ್ಕೆ ಮುಂಚೆ ನೋಡಲ್ಲ ಆ ಡಾಗ್ ಸೇಮ್ ಬ್ರೀಡೇನೆ, ಅದಕ್ಕೆ ಪೇರ್ ಇದು ಪೇರ್. ಇದು ಫೀಮೇಲು, ಅವ್ನು ಮೇಲ್. ಓಕೆ. ಇದು ಏಜ್ ಎಷ್ಟಾಗಿದೆ ಸರ್ ಇದಕ್ಕೆ? ಇವಳಿಗೆ ಆಲ್ಮೋಸ್ಟ್ ಕ್ಲೋಸ್ ಟು 2.5 years ಆಗಿದೆ. 2.5 ವರ್ಷ ಇವಳಿಗೆ. 2.5 ವರ್ಷ, 2 ಲೀಟರ್ ಆಗಿದೆ. ಓಕೆ. ಈಗ ಸ್ವಲ್ಪ ವೀಕ್ ಇದ್ದಾಳೆ, ಯಾಕಂದರೆ ಈಗ ತಾನೇ ಲೀಟರ್ ಆಗಿ ಸ್ವಲ್ಪ ರಿಕವರಿ ಆಗ್ತಾ ಇದ್ದಾಳೆ. ಓಕೆ. ಇನ್ನೊಂದು ತಿಂಗಳಿಗೆಲ್ಲ ಇವಳು ಬ್ಯಾಕ್ ಟು ನಾರ್ಮಲ್ ಸೈಜ್ ಬಂದು. ಓಕೆ. ನೋಡಿ ಹೊಸಬ್ರು ಬಂದರೂ ಏನು ಮಾಡಲ್ಲ, ಆರಾಮಸ್ ಎಷ್ಟು ಚೆನ್ನಾಗಿ ಮುಡ್ಸ್ಕೊಳ್ಳೋದೆ. ಕೆಲವೊಂದಾಗ ಸ್ವಲ್ಪ ಅಗ್ರೆಸಿವ್ ಆಗಿರುತ್ತೆ. ಈಗ ಸ್ಟಾರ್ಟಿಂಗ್ ನೋಡಿ ನಾವು ಇವತ್ತೇ ಬಂದಿರೋದಲ್ವಾ, ಮುಟ್ಟಿದ್ರು ಏನೂ ಮಾಡ್ತಿಲ್ಲ. ಆ್ಯಕ್ಚುಲಿ ನಾವು ಸ್ಟಾರ್ಟಿಂಗ್ ಬೆಳಿಗ್ಗೆ ಬಂದಾಗ ನೋಡಿದ್ದೀವಿ, ಸ್ವಲ್ಪ ಸಖತ್ ಆಕ್ಟಿವ್ ಆಗಿದೆ ಎಲ್ಲ ಡಾಗ್ಸ್ ಎಲ್ಲ ನಿಮ್ಮ ಹತ್ರ ಇರುತ್ತೆ. ಬಿಟ್ಟರೆ ಇವಳಿಗೆ ಆಟ ಆಡ್ತಾನೆ ಇರಬೇಕು. ಸೊ ಹಾಗಾಗಿ ಅವಳು ಹಾಗೆ ಬಿಹೇವ್ ಮಾಡ್ತಾ ಇದ್ದಾಳೆ, ಇಲ್ಲಾಂದ್ರೆ ನಾರ್ಮಲ್ ಆಗಿ ಕೂತ್ಕೊಳ್ತಾ ಇತ್ತು. ಶಿ ಇಸ್ ಕೈಂಡ್ ಆಫ್ ಎ ವೆರಿ ಪ್ಲೇಫುಲ್ ಗರ್ಲ್. ಇದು ಮೈಕ್ರೋ ಬುಲ್ಲಿ ಅಂತಾರೆ, ತುಂಬ ಶಾರ್ಟೆಸ್ಟ್ ಬುಲ್ಲಿ. ಓಕೆ. ಸಖತ್ ಚಿಕ್ಕದಾಗಿ ಬರುತ್ತೆ ಇದು. ಹೌದು, ಇವುಗಳು ಬರೋದೇ 11 inches ಬರ್ತವೆ. ಓಕೆ. ಸೊ ಶಿ ಇಸ್ ಅಬೌಟ್ ಸಮ್ 10 inches ಡಾಗ್. ಓಕೆ. ಸೊ ಶಿ ಇಸ್ ಅ ಪ್ಯೂರ್ ಮೈಕ್ರೋ ಗರ್ಲ್. ಸಖತ್ ಆಕ್ಟಿವ್ ಇದೆಲ್ಲ ಸರ್, ನಿಮಗೆಲ್ಲ ಮಕ್ಕಳಿಗೆ ಭಾರಿ ಇಷ್ಟ ಆಗುತ್ತೆ ಅನ್ಕೋತೀನಿ ಇದೆಲ್ಲ. ಹೌದು ಹೌದು. ಓಕೆ. ಇವುಗಳೆಲ್ಲ ಈ ಫರೋಷಿಯಸ್ ಆಗಲ್ಲ, ಅಗ್ರೆಸಿವ್ ಟೈಪ್ ಇಲ್ಲ. ದೇ ಆರ್ ವೆರಿ ಯಾವಾಗಲೂ ಪ್ಲೇಫುಲ್, ಯಾವಾಗಲೂ ಆಟ ಆಡ್ಕೊಂಡು ಇರಬೇಕು ಇದಕ್ಕೆ. ಇನ್ನೊಂದು ಇವುಗಳಿಗೆ ಜಾಸ್ತಿ ಬಿಸಿಲು ಆಗಲ್ಲ. ಓಕೆ. ಓಕೆ. ಸ್ಟ್ರೆಸ್ ಆಗ್ಬಿಡುತ್ತೆ ಬೇಗ. ಸ್ಟ್ರೆಸ್ ಆಗಿಬಿಡುತ್ತೆ ಬೇಗ. ಇದು ಬಾರ್ಕ್ ಮಾಡಲ್ಲ ಸರ್ ಜಾಸ್ತಿ? ಮಾಡ್ತಾರೆ ಸರ್, ಬಾರ್ಕ್ ಮಾಡ್ತಾರೆ. ಬಟ್ ಈ ಕಚ್ಚೋದಂತ ಎಲ್ಲ ಏನಿಲ್ಲ. ಬಟ್ ನೋಡಕ್ ಸ್ವಲ್ಪ ಟಾಯ್ ಬ್ರೀಡ್ಸ್ ಅಲ್ವಾ, ವೆರಿ ಗುಡ್ ಫಾರ್ ಪಿಟ್ಬುಲ್. ಎಷ್ಟೊಂದು ಪಿಟ್ಬುಲ್ ಅಂತ ಕನ್ಫ್ಯೂಷನ್ ಆಗ್ತಾರೆ ಸರ್, ಎಷ್ಟೊಂದು ಕನ್ಫ್ಯೂಸ್ ಆಗ್ತಾರೆ. ಬಟ್ ಪಿಟ್ಬುಲ್ ಆಸ್ ನಾನು ಹೇಳಿದಾಗ ಪಿಟ್ಬುಲ್ಲೇ ಬೇರೆ, ಅಮೆರಿಕನ್ ಬುಲ್ಲೀಸೇ ಬೇರೆ. ಏನು ಡಿಫ್ರೆನ್ಸ್, ಫೇಸಲ್ಲಿ ಡಿಫ್ರೆನ್ಸ್ ಬರುತ್ತೆ ಅಂತ ಹೇಳಿದ್ರಲ್ಲ ನೀವು? ಬಾಡಿ ಸ್ಟ್ರಕ್ಚರ್, ಕ್ಯಾರೆಕ್ಟರ್ಸ್ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ಸೊ ಇದ್ರಲ್ಲಿ ಕಲರ್ಸ್ ಎಷ್ಟು ಥರ ಬರ್ಬೋದು ಸರ್? ಇದರಲ್ಲಿ ಅಮೆರಿಕನ್ ಬುಲ್ಲೀಸಲ್ಲಿ ನಿಮಗೆ ವೆರೈಟಿ ಆಫ್ ಕಲರ್ಸ್. ಓಕೆ. ಇದು ಯಾವ ಕಲರ್ ಸರ್? ಇದು ಗ್ರೇ ಕಲರ್ ಅಂತ ಹೇಳ್ತಾರೆ, ಇಲ್ಲಿ ಸುಮಾರು ಜನ ಬ್ಲೂ ಅಂತಾರೆ. ಓಕೆ. ದಿಸ್ ಇಸ್ ಅ ಗ್ರೇ. ಬಟ್ ಆ್ಯಕ್ಚುಲಿ ಇದರಲ್ಲಿ ಈ ಸೆಂಟ್ರಲ್ ವೈಟ್ ಬರುತ್ತಲ್ಲ, ಅದೆಲ್ಲ ಅಟ್ರಾಕ್ಟಿವ್ ಕಲರ್ಸ್ ಹೆಂಗೆ ಸರ್? ಅದು ಬರೋದಂಗೆ ಬರ್ತವೆ ಎಲ್ಲ ಕಲರ್ಸ್ಗೂ ಬರುತ್ತೆ ಆ ಥರದ್ದು? ಓಕೆ. ವೈಟ್ ಪ್ಯಾಚಸ್ ಬರ್ತವೆ, ಒಂದೊಂದ್ಸತಿ ಪ್ಯೂರ್ ಗ್ರೇನು ಬರ್ತವೆ. ಪ್ಯಾಚಸ್, ವೈಟ್ ಪ್ಯಾಚಸ್ ಮೋಸ್ಟ್ ಆಫ್ ದಿ ಡಾಗ್ಸ್ ಬಂದೇ ಬರುತ್ತೆ. ಓಕೆ. ಇದಕ್ಕಿಂತ ಚಿಕ್ಕದು ಬರುತ್ತೆ ಅಂತ ಹೇಳಿದ್ರಲ್ಲ ಸರ್? ಇದಕ್ಕಿಂತ ಚಿಕ್ಕದು ಬರೋದು ಬಂದು ನ್ಯಾನೋ ಬುಲ್ಲೀಸು. ಓಕೆ. ನ್ಯಾನೋ ಬುಲ್ಲೀಸ್ ಈಗ ಪ್ರೆಸೆಂಟ್ ಇಲ್ಲ. ಫಸ್ಟ್ ಇತ್ತು, ಬಟ್ ನಿಮ್ಮ ಹತ್ರ ಅದು ಸಿಗುತ್ತಲ್ಲ? ಬಟ್ ಈಗ ಇಟ್ಕೊಂಡಿಲ್ಲ. ಓಕೆ. ಅಮೆರಿಕನ್ ಬುಲ್ಲಿಗೆ ಮತ್ತು ಪಿಟ್ ಬುಲ್ಗೆ ಏನು ವ್ಯತ್ಯಾಸ ಸರ್? ನೋಡೋಕೆ ಸಿಮಿಲರ್ ಅನ್ಸುತ್ತಲ್ಲ? ಅದು ಇಲ್ಲ, ಎರಡು ಬೇರೆ ಬೇರೆ ಸರ್. ಅಮೆರಿಕನ್ ಪಿಟ್ ಬುಲ್ಲೇ ಬೇರೆ, ಅದು ವರ್ಕಿಂಗ್ ಕೈಂಡ್ ಆಫ್ ಡಾಗು. ಅದು ಬಂದು ತುಂಬ ಅಥ್ಲೆಟಿಕ್ ಡಾಗು. ಇನ್ನೊಂದು ಅವುಗಳಿಗೆ ಈ ಥರ ಮಸಲ್ಡ್ ಆಗಿ ಬೆಳೆಯಲ್ಲ. ಅವುಗಳಿಗೆ ಏನು ಹೇಳೋದು, ನೋಡೋಕ್ಕೆ ಆವರೇಜ್ ಡಾಗು, ಸೈಜ್ ಸ್ವಲ್ಪ ಕಡಿಮೆ ಇರುತ್ತೆ, ಫೇಸ್ ಸ್ವಲ್ಪ ಲೆಂತಿ ಫೇಸಸ್ ಬರ್ತವೆ. ಬಟ್ ಬೇರೆ ನಿಮಗೆ ಅಮೆರಿಕನ್ ಬುಲ್ಲಿ ಅಂತ ನೋಡಿದ್ರೆ ಬಿಲ್ಟಲ್ಲಿ ಹ್ಯೂಜ್ ಆಗಿ ಬರುತ್ತೆ, ಹೆಡ್ ಸೈಜ್ ದಪ್ಪ ಬರುತ್ತೆ. ಸೊ ಕಂಪ್ಲೀಟ್ಲಿ ಅಮೆರಿಕನ್ ಬುಲ್ಲಿನೂ ಪಿಟ್ ಬುಲ್ಲು ಕಂಪ್ಲೀಟ್ಲಿ ಬೋತ್ ಆರ್ ಡಿಫ್ರೆಂಟ್ ಬ್ರೀಡ್ಸ್. ಅದೆಲ್ಲ ನಿಮ್ಮ ಮಕ್ಕಳಿಗೆ ಸಾಕ್ಬೋದಾ ಸರ್? ಸಾಕ್ಬೋದು ಸರ್, ನೋ ಇಶ್ಯೂಸ್, ಏನಿಲ್ಲ. ನಾವು ಹೆಂಗೆ ಸಾಕ್ತೀವೋ ಹಂಗೇನೆ. ನಾನು ಹೇಳಿದ್ನಲ್ಲ, ನಾವು ಯಾವುದೇ ಬ್ರೀಡ್ ಆದರೂ ಅಷ್ಟೇ. ನಮ್ಮ ಡಾಗ್ಸ್ ಎಲ್ಲ ನೋಡಿದ್ರೆ ಯಾವುದೇ ಕಿಡ್ಸ್ ಆಗಲಿ, ಯಾವುದೇ ಹ್ಯೂಮನ್ಸ್ ಆಗಲಿ, ದೇ ಆರ್ ಆಲ್ ಓಕೆ. ವೇರಿನ್ ಹಲ್ಕ್ ಮಾತ್ರ ಸ್ವಲ್ಪ ಅಗ್ರೆಸಿವ್ ವಿತ್ ಅದರ್ ಬ್ರೀಡ್ಸ್, ಬಿಕಾಸ್ ಈಸ್ ನಾಟ್ ಯೂಸ್ ಟು ಎನಿ ಹ್ಯೂಮನ್ಸ್. ಓಕೆ. ಓಕೆ. ಅವ್ನು ಸ್ವಲ್ಪ ಅಗ್ರೆಸಿವ್. ಬಟ್ ಮಿಕ್ಕಿರೋ ಫೀಮೇಲ್ಸ್ ಎಲ್ಲನೂ ತುಂಬ ವೆರಿ ಡೀಸೆಂಟ್ ಫೀಮೇಲ್, ವೆಲ್ ಬಿಹೇವ್. ಇಲ್ಲ ಸರ್, ಅಮೆರಿಕನ್ ಬುಲ್ಲೀಸ್ ಇಂಡಿಯಾದಲ್ಲಿ KCI ಶೋ ಇಲ್ಲ. ದೇ ಡೋಂಟ್ ಈವನ್ ಹ್ಯಾವ್ ದಿ ಪೇಪರ್ಸ್. ಈಗ ಬುಲ್ಲಿ ಪೇಪರ್ಸ್ ಅಂತ ಹೇಳಿ ಬುಲ್ಲಿ ಕ್ಲಬ್, K9 ಕ್ಲಬ್ಬಿಂದ ಪೇಪರ್ಸ್ ಕೊಡ್ತಾ ಇದ್ದಾರೆ. ಸೊ ಅದು ಬಿಟ್ಟರೆ ಅಮೆರಿಕನ್ ಬುಲ್ಲಿಗೆ ಶೋಸ್ KCI ಅಂತ ಹೇಳಿದಾಗ KCI ಶೋಸ್ ಅಮೆರಿಕನ್ ಬುಲ್ಲೀಸ್ ಇಲ್ಲ, ಬಿಕಾಸ್ ದಿಸ್ ಬ್ರೀಡ್ ಈಸ್ ನಾಟ್ ರೆಕಗ್ನೈಸ್ಡ್ ವರ್ಲ್ಡ್ ವೈಡ್. ಸೊ ಹಾಗಾಗಿ ಈ ಬ್ರೀಡ್ಸ್ಗೆ ಎಸ್ಪೆಷಲಿ ಶೋಸ್ ಇಲ್ಲ ಸರ್. ಈ ಬ್ರೀಡು ಇಟಾಲಿಯನ್ ಮ್ಯಾಸ್ಟಿಫ್ ಅಂತ ಹೇಳಿ, ಕಾನಿಕೋರ್ಸೋ ಅಂತಾರೆ. ಓಕೆ. ಸೊ ಇವನ ಹೆಸರು ಬಂದು ಡಸ್ಟರ್ ಅಂತ ಹೇಳಿ.
ಡಸ್ಟರ್ ಅಲ್ಲ? ಡಸ್ಟರ್ ಹೌದು. ಓಕೆ. ಇದು ನಂದು ಓನ್ ಬ್ರೀಡಿಂಗು, ಮೇಲು. ಹಾಂ ಹಾಂ ಹಾಂ. ಆಲ್ರೆಡಿ ಒಂದು DOB ಆಗಿದೆ. ಓಕೆ. ನೆಕ್ಸ್ಟ್ ಶೋಸ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಹಾಂ. ಸೊ ಇವನ್ ಕಲರ್ ಅಂತ ನೋಡಿದ್ರೆ ನೀವು ಇವನು ಇದು ಈ ಮಿಕ್ಸ್ ಕಲರ್ ಬರ್ತಲ್ಲ ಸರ್ ಇದು? ಗ್ರೇ ಬ್ರಿಂಡಲ್ ಅಂತಾರೆ. ಓಕೆ. ಇದು ಗ್ರೇ ಬ್ರಿಂಡಲ್ ಕಲರ್. ಹಾಂ 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 ಹಾಂ. ಅಟ್ ಪ್ರೆಸೆಂಟ್ ಇದು ಎಷ್ಟು ಏಜ್ ಆಗಿದೆ ಸರ್ ಇದಕ್ಕೆ? ಸೊ ಇವನಿಗೆ 24 ಮಂತ್ಸು ಈ ತಿಂಗಳು 16th ಕಂಪ್ಲೀಟ್ ಆಯಿತು. 2 years ಇವನು ಎಕ್ಸಾಕ್ಟ್ ಆಗಿ. 2 years ಎಕ್ಸಾಕ್ಟ್. 2 years ಎಕ್ಸಾಕ್ಟ್ ಆಗಿ. ಓಕೆ. ಸ್ವಲ್ಪ ಅಗ್ರೆಸಿವ್ ಇದ್ದಾಗಿದೆ ಇದು. ಹೌದು, ಸ್ವಲ್ಪ ಅಗ್ರೆಸಿವ್. ಹಾಂ. ಇದು ಶೋ ಕ್ವಾಲಿಟಿ ಎಲ್ಲ ಆಗಿದೆ ಸರ್ ಇದಕ್ಕೆ? ಟ್ರೈನ್ ಮಾಡಿದ್ದೀವಿ. ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾನೆ ಕೋಯಂಬತ್ತೂರು ಶೋ ಅಲ್ಲಿ. ಹಾಂ. ಸೊ ಇದಕ್ಕೆ ಮೇಲೆ ನೆಕ್ಸ್ಟ್ ಶೋಸ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಓಕೆ ಸರ್ ಇದು ಕಾನಿಗೋರ್ಸೋನೆ. ಓಕೆ. ಸೊ ಇವನು ಇಂಪೋರ್ಟು ಪ್ಲಸ್ ಇಂಡಿಯನ್ ಚಾಂಪಿಯನ್ ಇವನು. ಹಾಂ ಹಾಂ ಹಾಂ. ಈ ಏಜ್ ಎಷ್ಟಾಗಿದೆ ಸರ್ ಇದಕ್ಕೆ? ಇವನಿಗೆ ಕ್ಲೋಸ್ ಟು 3 years ಸರ್ ಈಗ. 2 to 3 years? 3 years. 3 years ಸಾರಿ. ಹಾಂ ಓಕೆ. ಕಾಂಪಿಟೇಷನ್ ಇದು ಮಾಡಿದೆ ಸರ್ ಇದು? ಆಗಿದೆ ಸರ್. ಇವನು ಇಂಡಿಯನ್ ಚಾಂಪಿಯನ್ ಟೈಟಲ್ ಕಂಪ್ಲೀಟ್ ಮಾಡಿದ್ದಾನೆ. ಓಕೆ. ಸ್ವಲ್ಪ ಹೆಡ್ ಸೈಜ್ ಎಲ್ಲ ಹೆವಿ ಬರುತ್ತಲ್ಲ ಸರ್ ಇದ್ರದ್ದು? ಹೌದು ಸರ್. ಸೊ ಇದಕ್ಕೂ ಪ್ರಸಾಕನರಿಗೆ ಏನು ಡಿಫ್ರೆನ್ಶಿಯೇಟ್ ಅಂತ ಕೇಳಿದ್ರೆ ನೀವು ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ಹೌದು. ಓಕೆ. ನೆಕ್ಸ್ಟ್ ಅಪ್ಡೇಟ್ ಸರ್? ನೆಕ್ಸ್ಟು ಕಾನಿಗೋರ್ಸೋನೂ ಇದೆ, ಅದನ್ನು ತೋರಿಸ್ತೀನಿ. ಓಕೆ. ಇದು ಕಾನಿಗೋರ್ಸೋ ಫೀಮೇಲು, ಗ್ರೇ ಬ್ರಿಂಡಲ್ಲು. ಸೊ ಇವಳು ಏಜ್ ಬಂದು 7 months ಆಗ್ತಾ ಇದೆ. ಇವಳನ್ನ ನಾನು ಫ್ಯೂಚರ್ ಬ್ರೀಡಿಂಗ್ಗೋಸ್ಕರ ಇಟ್ಟಿದ್ದೀನಿ. ಒಂದು ಫ್ಯೂಚರ್ಗೆ? ಓಕೆ. ಶೋಗೂ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಹಾಂ. ನಾವು ಈಗ ಟ್ರೈನಿಂಗ್ ಸ್ಟಾರ್ಟ್ ಮಾಡಿರೋದು. ಓಕೆ. ಟೈಮ್ ತೊಗೊಳುತ್ತೆ. ಇವಳು ಫಾದರ್ ಮದರ್ 2 ಇಂಪೋರ್ಟೆಡ್. 2 ಇಂಪೋರ್ಟೆಡ್. ಓಕೆ ಸರ್, ತುಂಬ ಥ್ಯಾಂಕ್ಸ್. ಒಳ್ಳೊಳ್ಳೆ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಮ ಯಾವ ಥರ ಸರ್ವಿಸ್ ಸಿಗುತ್ತೆ ನಿಮ್ಮ ಹತ್ರ ಅದೊಂದು ಎಕ್ಸ್ಪ್ಲೇನ್ ಮಾಡಿ ಸರ್. ನನ್ನ ಹತ್ರ ನೋಡಿ ಸ್ಟಡ್ ಮೇಲ್ಸ್ ಇದ್ದಾವೆ. ನನ್ನ ಹತ್ರ ಈ 5 breeds ಸ್ಟಡ್ಸ್ ಇದ್ದಾವೆ. ಬೋರ್ಬಲ್ ಸ್ಟಡ್ ನನ್ನ ಹತ್ರ ಇಲ್ಲ. ಸೊ ಫೀಮೇಲ್ಸ್ ಇಟ್ಕೊಂಡಿದ್ದೀನಿ. ಡೋಗೋ ಅರ್ಜೆಂಟಿನೋ ಇಂಡಿಯನ್ ಚಾಂಪಿಯನ್ ಸ್ಟಡ್ ಸರ್ವಿಸ್ ಇದೆ. ಕಾನಿಗೋರ್ಸು ಇಂಡಿಯನ್ ಚಾಂಪಿಯನ್ ಸ್ಟಡ್ ಸರ್ವಿಸ್ ಇದೆ. ಪ್ರಸಾಕೆನರಿಯೋ ಇಂಡಿಯನ್ ಚಾಂಪಿಯನ್ ಸ್ಟಡ್ ಸರ್ವಿಸ್ ಇದೆ. ಸೊ ಅಮೆರಿಕನ್ ಬುಲಿ XXL ಮೇಲ್ಸು, XL ಮೇಲ್ಸು ಸುಮಾರು ಇದ್ದಾವೆ. ಅಮೆರಿಕನ್ ಬುಲಿ ಪಪ್ಪೀಸ್ ಎಲ್ಲ ಅವೈಲೇಬಲ್ ಇದೆ ಸರ್? ಪಪ್ಪೀಸ್ ಎಲ್ಲ ಅವೈಲೇಬಲ್. ಅಮೆರಿಕನ್ ಬುಲೀಸ್ ಎಲ್ಲ ಎನಿ ಟೈಮ್ ಅವೈಲೇಬಲ್ ಇರ್ತವೆ. ಸೊ ಈ ಬ್ರೀಡ್ಸು ಕಾನಿಗೋರ್ಸು, ಡೋಗೋ ಅರ್ಜೆಂಟಿನೋ, ಪ್ರಸಾಕೆನರಿಯೋ, ಬೋರ್ಬಲ್ ಅಂತ ಹೇಳಿದ್ರೆ ಪ್ರೀ ಬುಕಿಂಗ್ ಮಾಡ್ಕೊಬೇಕಾಗುತ್ತೆ. ಓಕೆ. ಸೊ ಸಮ್ಟೈಮ್ಸ್ ನಾವು ಒಂದು 7 bookings ಅಕ್ಸೆಪ್ಟ್ ಮಾಡ್ತೀವಿ. ಸೊ ನಮಗೆ 8 puppies 9 puppies ಎಲ್ಲ ಬಂತಂದರೆ 1-2 puppies ಎಕ್ಸ್ಟ್ರಾ ಇರ್ತವೆ. ಆ ಟೈಮಲ್ಲಿ ಬೇರೆಯವ್ರಿಗೆ ಎಂಕ್ವೈರಿ ಇದ್ದೇ ಕೊಡ್ತೀವಿ. ಬಟ್ ಮೋಸ್ಟ್ ಆಫ್ ದಿ ಟೈಮ್ಸ್ ನಾವು ಪ್ರೀ ಬುಕಿಂಗಲ್ಲಿ ಬ್ರೀಡಿಂಗ್ ಮಾಡಿ. ಓಕೆ. ಈಗ ಸ್ಟಡ್ಸ್ ಬಿಟ್ಟರೆ ಬೇರೆ ಏನು ಸರ್ವಿಸ್ ಇದೆ ಸರ್ ನಿಮಗೆ? ಸ್ಟಡ್ಸ್ ಬಿಟ್ಟರೆ ಫಾರ್ ಎಕ್ಸಾಂಪಲ್ ಬೋರ್ಡಿಂಗ್ ಏನಾದರೂ ಇದೆಯಾ? ಇಲ್ಲ ಸರ್, ಬೋರ್ಡಿಂಗ್ ಏನು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಯಾಕಂದ್ರೆ ನಮ್ಮದೇ ನಾಯಿಗಳು ಇಷ್ಟಿದ್ದಾವೆ. ಸೊ ನಮಗೆ ಟೈಮ್ ಸಾಲಲ್ಲ ಇಷ್ಟು ನಾಯಿಗಳು. ಬೋರ್ಡಿಂಗ್ ಸರ್ವಿಸ್ ತಗೊಳ್ಳಲ್ಲ. ಸೊ ನಮ್ದು ಮೇನ್ಲಿ ನಮ್ದು ಬ್ರೀಡಿಂಗ್ ಕಾನ್ಸೆಪ್ಟು, ಶೋ ಕಾನ್ಸೆಪ್ಟ್. ಓಕೆ. ಓಕೆ ಸರ್, ತುಂಬ ಥ್ಯಾಂಕ್ಸ್. ಆ್ಯಕ್ಚುಲಿ ಒಳ್ಳೆ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀರಾ. ಮೀಟಿಂಗ್ ಯು. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ಸ್. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಆಲ್ಮೋಸ್ಟ್ ಇವಾಗ ನಾವು ವೀಡಿಯೋದಲ್ಲಿ ತೋರಿಸಿದಲ್ಲ, ಇದೆಲ್ಲ ಜೈಂಟ್ ಬ್ರೀಡ್ಸ್ ಆಗಿರೋ. ನಾನು ಆಲ್ಮೋಸ್ಟ್ ಇದೆ ಮೊದಲನೇ ಬಾರಿಗೆ ನೋಡ್ತಾ ಇರೋದು. ಅದನ್ನು ಬೆಂಗಳೂರಲ್ಲಿ ಇದೆ, ಖುಷಿ ವಿಚಾರ. ಆ್ಯಕ್ಚುಲಿ ಇದೆಲ್ಲ ನಾನು ಮೊದಲು ಟಿವಿಯಲ್ಲಿ ನೋಡಿದ್ದೆ. ಆ್ಯಕ್ಚುಲಿ ಈ ಥರ ಬ್ರೀಡ್ಸ್ ಎಲ್ಲ ಬೆಂಗಳೂರಲ್ಲಿ ಸಾಕ್ತಾರ. ಯಾರು ನೋಡಿದ ತಕ್ಷಣ ಆ್ಯಕ್ಚುಲಿ ಅಗ್ರೆಸಿವ್ ಅಂತ ಅನ್ಕೋತೀವಿ. ಆ್ಯಕ್ಚುಲಿ ಅದೆಲ್ಲ ಅಗ್ರೆಸಿವ್ ಇಲ್ಲ. ಆ್ಯಕ್ಚುಲಿ ನಾವು ಅದನ್ನು ಯಾವ ಥರ ಸಾಕ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ? ನಿಮ್ಗೆ ಯಾವುದು ಸ್ಟಡ್ ಸರ್ವಿಸು ಅಥವಾ ಪಪ್ಪೀಸ್ ಬೇಕಾದ್ರು ಇವು ನಂಬರ್ ಡಿಸ್ಪ್ಲೇಲಿ ಹಾಕಿಟ್ಟು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಒಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮ ಮಧ್ಯೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.